ಸ್ವಲ್ಪ ಬರ ಬಿಟ್ಟು ಈಗ ಉಜ್ಕೊಳ್ತೀನಿ. ತುಂಬ ಐಟಮ್ ಹಾಕಿರ್ತೀನಿ ನಾನು. ನಿಮಗೆ ಒಂದ್ಸರಿಗೇ ಮುಖ ನೈಸಾಗಿದ್ದು ಗೊತ್ತಾಗುತ್ತೆ. FSSC ಕೋಡ್ ಬಂದಿದೆ. ತುಂಬ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಸಿಕ್ಕಿದೆ. ಕೆಲವೊಂದು ಅವರು ರಿವ್ಯೂ ಹೇಳಿರೋದನ್ನ ಹಾಕಿರ್ತೀನಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎದ್ದಿದ್ದೀನಿ 6:30. ಬೇಗ ನಾನು ಏನಿದೆಯೋ ನಿತ್ಯ ಕಾರ್ಯಕ್ರಮ ಬ್ರಷ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬರ್ತೀನಿ. ನಾನು ಹೇಗೆ ಇವತ್ತು ದಿನನ ಕಳೀತೀನಿ, ವಾಕಿಂಗ್ ಹೋಗೋದಾಗಲಿ ಇಲ್ಲ ಒಂದು ವೆಯ್ಟ್ ಲಾಸ್ ಪೌಡರ್ ತೊಗೊಳ್ಳೋದೇ ಆಗಲಿ ಹೇಗೆ ಮಾಡ್ತೀನಿ ಅಂತ ನಾನು ತಿಳಿಸ್ಕೊಡ್ತೀನಿ. ವೆಯ್ಟ್ ಲಾಸ್ ಪೌಡರಿಂದ ಏನೇನು ಉಪಯೋಗ ಇದೆ ಅಂತಲೂ ತಿಳಿಸ್ಕೊಡ್ತೀನಿ. ನೋಡಿ, ತುಂಬ ದಪ್ಪ ಇದ್ದೆ ನಾನು, ಇಷ್ಟು ಸಣ್ಣ ಆಗಿದ್ದೀನಿ. ಇದು ಹಳೇ ಬಟ್ಟೆ, ಇದು ತುಂಬ ಹಳೇ ಟಾಪ್ ಇದು. ನೋಡಿ ಈ ಥರ ಆಗ್ತಿದೆ. ಬನ್ನಿ ಇವಾಗ ಫಸ್ಟು ನಾನು ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಿಮಗೆ ಸಿಗ್ತೀನಿ. ನಾನು ಮಾಡಿರೋ ಸ್ಪೆಷಲ್ ಕಡಲೆ ಹಿಟ್ಟು, ನಾನು ಇದರಲ್ಲೇ ಮುಖ ತೊಳ್ಕೊಳ್ಳೋದು. ನಾನು ಸೋಪು, ಫೇಸ್ ವಾಶು ಅವೆಲ್ಲ ನಾನು ಫೇಸ್ ವಾಶ್ ಇವತ್ತವರೆಗೂ ಯೂಸ್ ಮಾಡಿಲ್ಲ. ಸೋಪ್ ಹಾಕ್ತಾಯಿದ್ದೀವಿ, ಸೋಪು ಬಿಟ್ಬಿಟ್ಟಿದ್ದೀನಿ. ಈ ಥರ ಸ್ಪೂನ್ ಒಂದು ಇಟ್ಕೊಂಡು, ಹಳೆ ಸ್ಪೂನ್ ಇತ್ತು ಅದನ್ನು ಈ ಥರ ಬೆಂಡ್ ಮಾಡೋ ಇಟ್ಕೊಂಡು ನೋಡಿ ಮುಖನ ಈ ಥರ ಒದ್ದೆ ಮಾಡ್ಕೊಳ್ತೀನಿ. ಇಷ್ಟೇ. ನೀವು ಹಾಲಲ್ಲಿ ಕಲಿಸ್ಕೊಂಡು ಹಚ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಗ ರಿಸಲ್ಟ್ ಸಿಗುತ್ತೆ. ಈ ಥರ ಮೂಗು ಸೈಡು, ಕಣ್ಣು ಸ್ವಲ್ಪ ಬರ ಬಿಟ್ಟು ಈಗ ಉಜ್ಕೊಳ್ತೀನಿ. ಯಾಕಂದರೆ ಸಣ್ಣ ಕೂದಲೆಲ್ಲ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತೆ, ಒಂದೇ ಸರಿ ಹೋಗಲ್ಲ. ನಿಮಗೆ ಒಂದೇ ಸರಿ ರಿಸಲ್ಟ್ ಹೇಗೆ ಗೊತ್ತಾಗುತ್ತೆ ಅಂದರೆ ಮುಖ ಫುಲ್ಲು ನೈಸ್ ಆಗಿರುತ್ತೆ. ಕಡಲೆ ಹಿಟ್ಟಲ್ಲಿ ತುಂಬ ಐಟಮ್ ಹಾಕಿರ್ತೀನಿ ನಾನು. ನಿಮಗೆ ಒಂದ್ಸರಿಗೇ ಮುಖ ನೈಸಾಗಿದ್ದು ಗೊತ್ತಾಗುತ್ತೆ. 1-2-3 ತಿಂಗಳು ಯೂಸ್ ಮಾಡ್ತಾ ಇದ್ದಂಗೆ ನಿಮಗೆ ತುಂಬ ರಿಸಲ್ಟ್ ಗೊತ್ತಾಗುತ್ತೆ. ಹೋಮ್ ಮೇಡು, ಇದು ಯಾವ ರೀತಿಯೂ ಬೇರೆ ರೀತಿ ಏನೂ ಹಾಕಿಲ್ಲ. ಇಷ್ಟು ಹಾಕ್ಕೊಂಡು ನಾನು ಇವಾಗ ಏನು ಕ್ರೀಮ್ ಎಲ್ಲ ಏನೂ ಹಚ್ಕೊಳ್ಳಲ್ಲ. ಅಲೋವೆರಾ ಜೆಲ್ಲು ಹಚ್ಕೊಡ್ತೀನಿ. ನೀವು ಮನೆಯಲ್ಲೇ ಅಲೋವೆರಾ ಬೆಳೆದಿದ್ದೀವಿ ನಾವು ಅಂದರೆ ಅದು ಇನ್ನೂ ಒಳ್ಳೆಯದು. ನಮ್ಮ ಮನೇಲಿ ಇಲ್ಲ, ಒಂದೇ ಒಂದು ಗಿಡ ಇದೆ, ಅದು ಅಲೋವೆರಾ ಪಲ್ಪ್ ಸಿಗೋಷ್ಟು ಇಲ್ಲ. ಸ್ವಲ್ಪ ಎಲ್ಲ ಕಡೆನೂ ಈ ಥರ ಉಜ್ಕೊಳ್ತೀನಿ. ಇದು ಇವಾಗ ಜಾಸ್ತಿ ಅನಿಸುತ್ತೆ, ಆಮೇಲೆ ಡ್ರೈ ಆಗೋಗುತ್ತೆ. ನಾನು ಆರೋಗ್ಯ ಪೌಡ್ರೆಲ್ಲ ತಗೊಳ್ಳೋ ಅಷ್ಟೊತ್ತಿಗೆ ಡ್ರೈ ಆಗೋಗುತ್ತೆ. ಈಗ ಆರೋಗ್ಯ ಪೌಡರ್ನ ಹೇಗೆ ತಗೊಳ್ಳೋದು ಅಂತ ನೋಡೋಣ ಬನ್ನಿ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿರ್ತೀನಿ. ಕಾಳುಗಳು ಮೊಳಕೆ
ಬರ್ಸೋದಕ್ಕೆ ಹಾಕಿದ್ದೆ. ಇದು ಕಡಲೆಕಾಳು, ಹೆಸ್ರು ಕಾಳು ಬೇಗ ಬಂದ್ಬಿಡುತ್ತೆ ನೋಡಿ. ಇದ್ರಲ್ಲಿ ನೆನೆಸಿರ್ತೀನಿ, ಇದರಲ್ಲೇ ಹೀಗೆ ಸೋಸ್ತೀನಿ, ನೀರೆಲ್ಲ ಸೋಸ್ಬಿಟ್ಟು ಅದರಲ್ಲೇ ಇಟ್ಟಿರ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಕಡಲೆಕಾಳು ಸ್ವಲ್ಪ ನಿಧಾನ ಬರೋದು. ನೀರು ಬಿಸಿಗೆ ಇಟ್ಕೊಳ್ತೀನಿ. ನಾನ್ನೂರು ml ಒಂದು ಬೆಳಗ್ಗೆ ಎದ್ದು ಅಷ್ಟು ಕುಡಿತೀನಿ. ದಿನ ನಾನು ಇದು ಮಾಡ್ತೀನಿ. ನಂದು ವೆಯ್ಟ್ ಲಾಸ್ ಪೌಡರ್ ಈ ಥರ ಇರುತ್ತೆ. ಡಬಲ್ ರ್ಯಾಪ್ ಮಾಡಿರ್ತೀವಿ. FSSAI ಕೋಡ್ ಬಂದಿದೆ. ತುಂಬ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಸಿಕ್ಕಿದೆ. ಕೆಲವೊಂದು ಅವರು ರಿವ್ಯೂ ಹೇಳಿರೋದನ್ನ ಹಾಕಿರ್ತೀನಿ. ನಾವು ದಿನ ಪ್ಯಾಕ್ ಮಾಡ್ತಾ ಇರ್ತೀವಿ. ಹಾಗಾಗಿ ನನಗೆ ಉಳಿದಿರೋದು ಏನು ಲಾಸ್ಟಲ್ಲಿ ಉಳಿಯುತ್ತೆ ಅದನ್ನು ನಮ್ಮ ಹುಡುಗಿ ಕೊಡ್ತಾಳೆ. ನೆನೆ ಇಷ್ಟೇ ಉಳಿದಿತ್ತು, 1/4 kg ಪ್ಯಾಕ್ ಮಾಡಿಬಿಡ್ತೀವಲ್ಲ, ಮಾಡಿದ್ಮೇಲೆ ಏನು ಉಳಿಯುತ್ತೆ ಅದನ್ನು ಕೊಡ್ತಾಳೆ ನೋಡಿ. ಇಷ್ಟು ಮೀಡಿಯಮ್ ಸ್ಪೂನಲ್ಲಿ ಇಷ್ಟು ತಗೊಳ್ತೀನಿ. ನೀವು ಇದಕ್ಕೆ ಸ್ವಲ್ಪ ನಿಮಗೆ ಕಹಿ ಒಗ್ರು ಅನ್ನಿಸ್ಬೋದು, ಯಾಕಂದರೆ ಇದರಲ್ಲಿ ನುಗ್ಗೆ ಸೊಪ್ಪಿದೆ, ಅಶ್ವಗಂಧ, ಕರಿಬೇವು ಎಲ್ಲ ಇರೋದ್ರಿಂದ ನಿಮಗೆ ಸ್ವಲ್ಪ ಕಹಿ ಅನ್ನಿಸ್ಬೋದು. ಆದರೆ 4 ದಿವಸ ನಿಮಗೆ ಸರಿಯಾಗೋಗುತ್ತೆ. ನಮಗೆ ದಿನ 1 ಸ್ಪೂನ್ ತೊಗೊಂಡ್ರೆ ಎಷ್ಟು ಆರೋಗ್ಯ ಸಿಗುತ್ತೆ ಗೊತ್ತಾ. ಇದು ನೆಲ್ಲಿಕಾಯಿ ಇದೆ, ಕಲೋಂಜಿ ಇದೆ, ಅಗಸೆ ಬೀಜ ಇದೆ. ಮೀಡಿಯಮು, ಎಷ್ಟು ಬಿಸಿ ನಿಮಗೆ ಕುಡಿಯೋಕ್ಕೆ ಸಾಧ್ಯ ಅಷ್ಟು. ತುಂಬ ಬಿಸಿನೂ ಬೇಡ, ತುಂಬ ತಣ್ಣಗೂ ಬೇಡ ನೋಡಿ. ಈಗ ಕಲಿಸ್ತಾ ಇದ್ದಂಗೆ ಅದು ಇದಾಗೋಗುತ್ತೆ, ಗಂಟೇನೂ ಆಗಲ್ಲ. ನಿಮಗೆ ಕಲಿಸಿದ್ರೆ ಮುಗಿಯಿತು. ಪ್ರತಿಯೊಂದು ನಾನೇ ಮಾಡೋದು, ಎಲ್ಲ ಹುರಿದು ತಂದು ನಾನೇ ಮಾಡೋದು. ಇದು ಯಾವುದೇ ರೀತಿ ನಾವು ಮಿಷಿನ್ ಪ್ರಾಡಕ್ಟ್ ಅಲ್ಲ, ಹೋಮ್ ಪ್ರಾಡಕ್ಟು. ಆರಾಮಾಗಿ ಕೂತ್ಕೊಂಡು ನಿಮಗೆ ಸಿಪ್ಪೈ ಕುಡಿಯೋಕ್ಕಾದ್ರೂ ಕುಡೀರಿ, ಇಲ್ದಿರೆ ಗಟ್ಗಟ ಅಂತ ಆದರೂ ಕುಡೀರಿ. ತುಂಬ ಐಟಮ್ ಹಾಕಿರ್ತೀನಿ. ಕಲೋಂಜಿ, ಧನಿಯಾ, ಜೀರಿಗೆ, ಮೆಂತೆ, ಓಂಕಾಳು, ಕಹಿ ಜೀರಿಗೆ ಅಂತ ಒಂದು ಬರುತ್ತೆ, ಅದು ಸ್ಪೆಷಲ್. ಇದರಲ್ಲಿ ತುಂಬ ಐಟಮ್ ಹಾಕಿರ್ತೀನಿ. ಎಲ್ಲರೂ ಹೇಳ್ತಾರೆ ಧನಿಯದ ನೀರು ಕುಡಿಬೇಕು, ಜೀರಿಗೆ ನೀರು ಕುಡಿಬೇಕು. ನಾನು ಪ್ರತಿಯೊಂದು ಹಾಕ್ತೀನಿ. ರೌಂಡ್ ಚಕ್ಕೆ ಅದನ್ನು ಹಾಕ್ತೀನಿ, ಶುಂಠಿ ಹಾಕ್ತೀನಿ, ಅರಿಶಿನದ ಕೊಂಬು ಹಾಕ್ತೀನಿ, ತುಂಬ ಐಟಮ್ ಹಾಕ್ತೀನಿ. ಅಶ್ವಗಂಧ ನಾವು ಡೈಲಿ ತೊಗೊಳ್ಳಲ್ಲ. ನುಗ್ಗೆ ಸೊಪ್ಪಿನ ಪುಡಿ ನಾವು ಡೈಲಿ ತೊಗೊಳ್ಳಲ್ಲ. ನೆಲ್ಲಿಕಾಯಿ ನಾವು ತೊಗೊಳ್ಳಲ್ಲ. ಕರಿಬೇವು ಈ ಥರ. ಆಮೇಲೆ ಜ್ಯೇಷ್ಠ ಮಧು ನಮ್ಮ ಸ್ಕಿನ್ಗೆ ಹಚ್ಕೊಳ್ಳಬೇಕು, ಒಳಗೂ ತೊಗೊಳ್ಬೇಕು. ನಾವು ಒಳಗೆ ತೊಗೊಂಡಾಗಲೇ ಕೆಲಸ ಮಾಡೋದು. ಬರೀ ಮೇಲೆ ಹಚ್ಕೊಂಡು ಆಗುತ್ತೆ ಅಂದರೆ ಆಗಲ್ಲ. ಒಳಗೂ ತೊಗೊಳ್ಬೇಕು ಮತ್ತು ನಾವು ಹಚ್ಕೊಳ್ಳಬೇಕು. ಇದನ್ನು ನೋಡಿ. ನಿಮಗೆ ಒಂದು 4 ದಿವಸ ಕಷ್ಟ ಅನ್ನಿಸ್ಬೋದು. ಒಬ್ರೊಬ್ರು ಇಲ್ಲ ಹಾಕಿರ್ತೀನಿ, ನಮಗಿದು ಹ್ಯಾಬಿಟ್ ಆಗೋಗಿದೆ ಇವಾಗ, ಇದು ಇಲ್ದಿದ್ರೆ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಅಗಸೆ ಬೀಜದ್ದು ಜೆಲ್ ಟೈಪಾಗಿ ಕೆಳಗೆ ನಿಂತಿರುತ್ತೆ. ಮೆಂತೆ ತುಂಬ ಒಳ್ಳೆಯದು. ಬೆಳಗ್ಗೆ ಮೆಂತೆ ನೀರು ಕುಡಿಬೇಕು, ಕೂದಲಿಗೆ ಒಳ್ಳೆಯದು ಅಂತ ಅಂತಾರೆ. ಅಗಸೆ ಬೀಜ, ಮೆಂತೆ ಎಲ್ಲ. ನಾನು ನಿನ್ನೆ ತಲೆಗೆ ಸ್ನಾನ ಮಾಡಿ ಬಾಚಿಲ್ಲ, ನಾನು ಇವಾಗ ಬಾಚ್ಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ನನ್ನ ಕೂದಲು. ನಿನ್ನೆ ತಲೆಗೆ ಸ್ನಾನ ಮಾಡಿದೆ, ಹಾಗಾಗಿ ಹಾಗೆ ಬಿಟ್ಬಿಟ್ಟೆ, ಬಾಚಿಲ್ಲ. ಈ ಥರ ಇದೊಂದು ಮರದ ಅಲ್ಲಿಗೆ ಇಡ್ತೀನಿ. ಮರದ ಅಲ್ಲಿಗೆ ಇಡಲಿಲ್ಲ ಅಂದರೆ ಹೆಗ್ಣ ಬಂದ್ಬಿಡುತ್ತೆ. ನಿನ್ನೆ ಒಂದು ಹೆಗ್ಣ ಬಂದ್ಬಿಟ್ಟು ಓಡಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನೋಡಿ.
ಇಷ್ಟೇ, ಇಷ್ಟಿಷ್ಟು ಕೂದಲು ಉದುರ್ತಾ ಇತ್ತು ನಂದು. ಇವಾಗ ನೋಡಿ ಇಷ್ಟೇ ಉದ್ರಕ್ಕೆ ಶುರು ಆಗಿರೋದು, ಇಷ್ಟಿಷ್ಟು. ಇಷ್ಟು ರೆಡಿ ಆಗ್ತೀನಿ. ಮನೆ ಮುಂದೆ ನಮ್ಮ ಹುಡುಗ ಗಾಡಿ ನಿಲ್ಲಿಸಿದ್ದಾನೆ, ಹಾಗಾಗಿ ರಂಗೋಲಿ ಹಾಕೋಕ್ಕಾಗಲ್ಲ. ಈಗ ವಾಕಿಂಗ್ ಹೋಗ್ಬಿಟ್ಟು ಕೋಗಿಲೆ ಎಲ್ಲ ಕರೀತಾ ಇದೆ, ಬೇಬಿ ಬಾ ಅಂತ. ವಾಕಿಂಗ್ ಹೋಗ್ಬಿಟ್ಟು ಮತ್ತೆ ಬಂದು ಸಿಗ್ತೀನಿ. ಬಾಯ್. ನಮ್ಮ ಪಾರ್ಕು ತುಂಬ ಜನ ಇರ್ತಾರೆ. ಬೇಸಿಗೆಗೆ ರಾತ್ರಿ ಬೇಗ ನಿದ್ದೆ ಬರಲ್ಲ, ಬೆಳಗ್ಗೆ ಬೇಗ ಎಚ್ಚರ ಆಗಲ್ಲ ಇರಬಹುದು. ಜನ ಸ್ವಲ್ಪ ಕಡಿಮೆ ಇದ್ದಾರೆ ನೋಡಿ. ಪುಟ್ಟು ಪಾಪುನ ಕರ್ಕೊಂಡು ಬಂದಿದ್ದಾರೆ. ಮೊನ್ನೆ ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದೆ ಆಟಾಡ್ಸಕ್ಕಂತ. ಬಂದೊಂದು ಅರ್ಧ ಗಂಟೆಗೆ ಜೋರು ಮಳೆ ಶುರು ಆಯಿತು ಅಂಥೇಳಿ ಕರ್ಕೊಂಡು ಹೊರಟೋದೆ. ನೋಡಿ ಬೆಳಗ್ಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ನಮ್ಮದು ಜಿಮ್ಮು. ಯಾರಾದರೂ ಗುರ್ತಿರೋರಿದ್ದರೆ ಒಂಚೂರು ವೀಡಿಯೋ ಮಾಡಿ ಅಂತೀನಿ, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಸ್ಟ್ಯಾಂಡ್ ಇಟ್ಬಿಟ್ಟೆಲ್ಲ ಮಾಡೋಕ್ಕಾಗಲ್ಲ. ಸ್ಟ್ಯಾಂಡೆಲ್ಲ ನಾನು ತರಲ್ಲ. ನಾನು ದಿನ ಬರ್ತೀನಿ, ವೀಡಿಯೋ ಮಾಡಲ್ಲ. ತುಂಬ ಜನ ವೀಡಿಯೋ ಮಾಡಿ ಅಂತಾರೆ. ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಇದೆಲ್ಲ ಖಾಲಿ ಇದೆ, ಹೇಳಿದ್ನಲ್ಲ ವೀಡಿಯೋ ಮಾಡೋರು ಯಾರೂ ಇಲ್ಲ. ಇದೊಂದು 50 ಇಲ್ದಿದ್ರೆ 70 ಮಾಡ್ತೀನಿ. ಎಲ್ಲ ಇಲ್ಲಿ ಏನೇನಿದೆ ಪ್ರತಿಯೊಂದು ಮಾಡ್ತೀನಿ. ಪ್ರತಿಯೊಂದು ಮಾಡಿ ಒಂದು 20 ನಿಮಿಷ, ಆಮೇಲೆ ಒಂದು ಅರ್ಧ ಗಂಟೆ ವಾಕ್ ಹೋಗ್ತೀನಿ, 1/4 ಗಂಟೆ ಕೂತ್ಕೊಳ್ತೀನಿ. 1 ಅವರ್ ನನಗಂತ ಟೈಮ್ ಕೊಡ್ತೀನಿ. ನೋಡಿ ಇಲ್ಲಿ ಮೊಬೈಲು ಇಡ್ತಾ ಇದ್ದೀನಿ ಇನ್ನೊಂದು ಇದ್ರ ಮೇಲೆ. ಹೊಟ್ಟೆ ಕಡಿಮೆ ಆಗುತ್ತೆ. ಎಂತೆಂಥ ಪಕ್ಷಿಗಳನ್ನೆಲ್ಲ ನೋಡ್ಬೋದು. ಫುಲ್ ವೀಡಿಯೋ ನಮ್ಮ ಪಾರ್ಕದ್ದು ಫುಲ್ ವೀಡಿಯೋ
ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಗಿರೀಶ್ ಕಾರ್ನಾಡು. ಬೆಳಗ್ಗೆ ಆರಾಮಾಗಿ ವಾಕ್ ಮಾಡಿದ್ರೆ ನಮಗೆ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ. ದ.ರಾ ಬೇಂದ್ರೆ, ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಹೀಗೆ ತುಂಬ ಜನ ಕವಿಗಳ್ದೆಲ್ಲ ವಿಗ್ರಹಗಳಿಟ್ಟಿದ್ದಾರೆ. ಡಾಕ್ಟರ್ ಶಿವರಾಮ್ ಕಾರಂತ್. ಬೆಂಗಳೂರು ನಿರ್ಮಾಪಕ ಧರ್ಮವೀರ ಕೆಂಪೇಗೌಡರು. ಶ್ರೀ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕಾವ್ಯನಾಮ ಕುವೆಂಪು. ಇಲ್ಲೆಲ್ಲ ದೊಡ್ಡ ಡೈನೋಸಾರ್ಸ್ ಇದೆ. ನೀವು ಯಾರು ಸಬ್ಸ್ಕ್ರೈಬರ್ ಮಾಡದೆ ನೋಡ್ತೀರೋ ಡೈನೋಸಾರ್ಸ್ನ ಬಿಟ್ಬಿಡ್ತೀನಿ ಕಚ್ಚು ಅಂತ. ನೋಡಿ, ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡದೆ ನೋಡೋರಿಗೆಲ್ಲ ಡೈನೋಸಾರ್ಸ್ ಬಿಟ್ಬಿಡ್ತೀನಿ. 4 ಇದೆ, ಅಲ್ಲೊಂದಿದೆ ಬಕ್ಕೊಂಡು ಕೂತಿದೆ, 5 ಇದೆ, 5 ಬಿಟ್ಬಿಡ್ತೀನಿ. ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವ್ರನ್ನ ಪಾಪ ಲಾಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಡಾಕ್ಟರ್ ವಿ ಗೋಕಾಕ್. ಕಾವ್ಯನಾಮ ವಿನಾಯಕ. ಹಳೇದಾಯಿತು ಅಂತ ದೇವ್ರನ್ನೇ ಬಿಸಾಡ್ತಾರೆ, ಇನ್ನು ಮನುಷ್ಯರನ್ನ ಬಿಡ್ತಾರಾ? ಹಾಂ ಹೇಳಿ. ಶ್ರೀ ಬಂಡೆ ಮಹಾಕಾಳಿ ಅಮ್ಮ ಇದು ಪಕ್ಕದಲ್ಲೇ, ಈ ಕೆರೆ ದಾಟಿದ್ರೆ ಪಕ್ಕದಲ್ಲೇ ಇರೋದು. ಅಲ್ಲಿಗೆ ಹೋಗ್ತಾರೆ, ಕೈ ಮುಗಿತಾರೆ, ಗಂಟೆಲ್ಲ ಲೈನ್ ನಿಂತ್ಕೊಳ್ತಾರೆ, ಬರ್ತಾರೆ. ಇಲ್ಲಿ ಬೇಡ ಅಂತ ಬಿಸಾಡಿದ್ದಾರೆ. ಜನ ಹೆಂಗೆ ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನು ಬಿಡ್ತಾರಾ ಅಲ್ವಾ? ದೇವ್ರನ್ನ ಭಯಭಕ್ತಿಯಿಂದ ಪೂಜೆ ಮಾಡೋರು, ಹರಕೆ ಮಾಡ್ಕೊಳ್ಳೋರು, ಉಪವಾಸ ಮಾಡೋರು ಅವರೇ ದೇವ್ರನ್ನ ಬಿಸಾಡಿದಾರಂತೆ. ಇನ್ನು ಜನನ ಬಿಡ್ತಾರ ನಿಜವಾಗ್ಲೂ? ನಾವು ಯಾವ ಲೆಕ್ಕ? ನೋಡಿ, ಪುಟ್ಟಾಣಿ ಮಕ್ಕಳು ರನ್ನಿಂಗ್ ರೇಸ್ ಹೊಡಿತಾಯಿದ್ರೆ. ಇಲ್ಲೇನೋ ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಏನು ಕಟ್ತಾ ಇದ್ದಾರೆ ಅಂತ ಐಡಿಯಾ ಇಲ್ಲ. ಆ ಸೈಡ್ ಈ ಸೈಡೆಲ್ಲ ಕಟ್ತಾ ಇದ್ದಾರೆ. ತುಂಬ ಬಿಸಿಲು ಶುರು ಆಗೋಯ್ತು ನೋಡಿ. ಇದು ಬಕ್ಕುಳ ಅಂತ ಹೇಳ್ತಿರಲ್ಲ, ಆ ಹೂವಿನ ಮರ ಈಗ ಸೀಸನ್ ಇಲ್ವಾ ಅಂತ ಹೇಳಿ ಎಲ್ಲ ಉದ್ರಿ ಬಾಡೋಗಿದೆ ನೋಡಿ. ತುಂಬ ಶ್ರೇಷ್ಠ ಇದು ನೋಡಿ. ಬೆಳಗ್ಗೆನೇ ಮರದಿಂದ ಬೀಳುತ್ತೆ ಇದು ನೋಡಿ. ಈ ಥರ ಬೆಳಗ್ಗೆ ಉದ್ರಕ್ಕೆ ಶುರು ಆಗಿಬಿಡುತ್ತೆ ನೋಡಿ. ಸ್ವಲ್ಪ ಉದ್ರತ್ತು. ನಮ್ಮೂರಲ್ಲಿ ರಂಜೆ ಹೂ ಅಂತ ಹೇಳ್ತೀವಿ ನಾವು. ತುಂಬ ಒಳ್ಳೆಯದು. ತಂದು ಬೆಳಗ್ಗೆ ಎದ್ದು ಇದನ್ನು ಪೋಣಿಸಿ ನಮ್ಮ ಅಜ್ಜಿದ ಕೆಲ್ಸಕ್ಕೆ ಹೋಗ್ತಾಯಿದ್ರು. ನಮ್ಮ ಅಜ್ಜಿಗೆ ಮುಡ್ಕೊಳ್ಳೋದಕ್ಕೆ, ದೇವ್ರಿಗೆ ಏರಿಸೋದಕ್ಕೆ ಎಲ್ಲ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರೋ ಹೂ ಇದು. ಎಲ್ಲ ಪಾರ್ಕಲ್ಲೆಲ್ಲ ತುಂಬ ಇರುತ್ತೆ. ನಮ್ಮ ಪಾರ್ಕಲ್ಲೇ ಮೂರು ಮರ ಇದೆ ನೋಡಿ. ಇದನ್ನು ನಾವು ಸೂಜಿ ಕೊಡ್ತಾ ಇರಲಿಲ್ಲ. ಅಜ್ಜಿ ಸೂಜಿನ ಕಳ್ದಾಕ್ತೀಯಾ ಅಂಥೇಳಿ ಸೂಜಿ ಕೊಡ್ತಾ ಇರಲಿಲ್ಲ. ನಾವು ಇದರಲ್ಲಿ ನೋಡಿ, ಇಲ್ಲೂ ಅಲ್ಲಾಡಿಸಿದ್ರೆ ಬೀಳುತ್ತೆ ಅನಿಸುತ್ತೆ. ಪರ್ಕೆ ಕಡ್ಡಿ ಇರುತ್ತಲ್ಲ, ಪರ್ಕೆ ಕಡ್ಡೀಲಿ ನಾವು ಇಲ್ಲಿದೆ ಪರ್ಕೆ ಕಡ್ಡೀಲಿ ಪೋಣಿಸ್ತಾ ಇದ್ವು. ಹೇಗೆ ಅಂತ ತೋರಿಸ್ತೀನಿ. ಗೇಟ್ ಪಾರ್ಕೊಳ್ಳಿರುವಾಗ ಎಲ್ಲ ನಮ್ಮ ಅಣ್ಣ ತಮ್ಮ ಗೇಟ್ ಬಿಟ್ಟು ಹೋದ್ರೆ
ನೋಡಿ ಇಲ್ಲೂ ಒಂದು ಜಿಮ್ ಇದೆ, 2 ಕಡೆ ಇದೆ. ನೋಡಿ ಈ ಥರ ಇರುತ್ತೆ ಬಕ್ಕುಳ ಹೂವು. ನಾವು ನಮ್ಮ ಉಡುಪಿ ಕಡೆ ಎಲ್ಲ ರಂಜೆ ಹೂವು ಅಂತ ಹೇಳ್ತೀವಿ. ತುಂಬ ನೀವು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ಇದು ತುಂಬ ಶ್ರೇಷ್ಠ ದೇವ್ರಿಗೆ. ನೋಡಿ ಇಲ್ಲಿ ಸ್ವಲ್ಪ ಇದಿದೆ ಕಲ್ಲು, ಶೂ ಬಿಚ್ಚಿಬಿಟ್ಟು ನಡಿಬೇಕು. ಕಾಲಿಗೆ ತುಂಬ ಮಸಾಜ್ ಆಗುತ್ತೆ, ಕಾಲು ಚುಚ್ಚುತ್ತೆ, ಆದ್ರೂ ಥರ ಚೆನ್ನಾಗಾಗುತ್ತೆ. ನೋಡಿ ಇಲ್ಲೊಂದು 10 ನಿಮಿಷ ಇದ್ರ ಮೇಲೆ ಓಡಾಡ್ತೀನಿ. ಒಂದಷ್ಟು ದೂರ ಇದೇ ಥರ ಮಾಡಿದ್ದಾರೆ ನೋಡಿ. ಅಮ್ಮ ಒಬ್ಬರು ಅಲ್ಲಿ ಶೂ ಬಿಟ್ಬಿಟ್ಟು ಬಿಸಿಲು ಕಾಯ್ತಾ ಕೂತಿದ್ದಾರೆ. ಇಷ್ಟು ಎಲ್ಲ ಬಂದು ಅವ್ರ ಆರೋಗ್ಯ ನೋಡ್ಕೊಳ್ತಾರೆ ನೋಡಿ. ಆಯ್ತಮ್ಮ ವಾಕಿಂಗ್ ಮಾಡಿದ್ರಾ? ಬಿಸಿಲು ಕಾಯ್ತಾ ಕೂತಿದ್ದೀರಾ? ಫೋನ್ ಥರ ಅಲ್ವಂತೆ. ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಸರಿ ಕಣಮ್ಮ. ಬರ್ತೀನಮ್ಮ. ನೋಡಿ ಒಬ್ರೊಬ್ರದ್ದು ಒಂದೊಂದು ಜೀವನಗಳು, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ದೇವ್ರು ಹೇಗಿಟ್ಟಿರ್ತಾನೆ. ಅಮ್ಮನಿಗೆ 90 ವರ್ಷ, ಎಷ್ಟು ಖುಷಿಯಾಗೂ ಇದ್ದಾರೆ. ಹಾಗೆ ಎಲ್ಲ ಮಕ್ಕಳು ಕೆಟ್ಟೋರಿರಲ್ಲ, ಎಲ್ಲ ಮಕ್ಕಳು ಒಳ್ಳೆಯವರಿರಲ್ಲ ಅಲ್ವಾ. ಎಲ್ಲ ನಮ್ಮದು ಅರಳಿ ಎಲೆದು ಎಲೆ, ಅರಳಿ ಮರದ್ದು ಎಲೆ ಉದುರುಬಿಟ್ಟು ಇವಾಗ ಚಿಗುರ್ತಾ ಇದೆ. ಇನ್ನು ತುಂಬ ಎಲೆ ಬಂದುಬಿಡುತ್ತೆ. ಆವಾಗ ಇಲ್ಲಿ ಕೂತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಸಾಯಂಕಾಲದ ಹೊತ್ತು ಬಂದರೆ ಆರಾಮಾಗಿ ಒಂದು ಅರ್ಧ ಗಂಟೆ ಕೂತಿದ್ದು ಹೋಗ್ತೀನಿ. ಇನ್ನು ಇವಾಗ ಚಿಗುರ್ತಾ ಇದೆ. ಶೌಚಾಲಯ ಇದೆ, ಹೇಗಿದೆ ಅಂತ ಗೊತ್ತಿಲ್ಲ. ನೋಡಿ ಇದು ಶಂಖಪುಷ್ಪ ಹೂವು, ಅದರದ್ದು ಬಳ್ಳಿ ಗಿಡ ಬಿಟ್ಟಿಲ್ಲ, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಇರುತ್ತೆ ಶಂಖಪುಷ್ಪ. ಮೊನ್ನೆ ನಾನು ನೀಲಿ ಕಲರ್ ಹೂದು ಅಲ್ಲೆಲ್ಲ ತುಂಬ ಕಿತ್ತಿ ಬಿಸಾಡಿದ್ರು. ಹಂಗೆ ಬಿಸಾಡಬಾರ್ದು, ಯಾರಿಗಾದ್ರೂ ಬೇಕು ಅಂದರೆ ಯೂಸ್ ಆಗೋರು ಕಿತ್ಕೊಂಡು ಹೋಗ್ತಾರೆ ಅಲ್ವಾ. ನಾನು ಅಂದ್ಕೊಂಡೆ ಇಲ್ಲ, ಆವಾಗಲೇ ಅಲ್ಲೊಂದು ಕಡೆ ತುಂಬ ಬಿಸಾಡಿದ್ರು. ಯಾರೋ ಬಸಳೆ ಸೊಪ್ಪು ಹಾಕಿದ್ದಾರೆ ನೋಡಿ. ಎಲ್ಲ ಈ ಹುಡುಗರು ಯಾರೋ ಅಲ್ಲಿ ತುಂಬ ಬಿದ್ದಿತ್ತು, ಒಂದು 10-15 ಹೂ ಬಿದ್ದಿತ್ತು. ನಾನು ಅಂದ್ಕೊಂಡೆ ಇಲ್ಲಿ ಬಳ್ಳಿಲಿ ಇದ್ದಿದ್ದೆಲ್ಲ ಕಿತ್ಕೊಂಡು ಒಂದೂ ಇಲ್ಲ ತೋರಿಸೋಣ ಅಂದರೆ ಮೊಗ್ಗು ಸಮೇತ ಕಿತ್ತಾಕಿದ್ದಾರೆ. ಇಲ್ಲಿದೆ ನೋಡಿ, ಒಂದೇ ಒಂದು ತೋರ್ಸೋಕೆ, ಅದಕ್ಕೆ ನೋಡಿ ಇಲ್ಲಿ ನೋಡಿ, ಇದೇ ಶಂಖಪುಷ್ಪ. ತುಂಬ ಒಳ್ಳೆಯದು. ನಾನು ಇದೊಂದರಲ್ಲಿ ಇವಾಗ ಹೋಗಿ ನಾನು ಟೀ ಮಾಡಿಕೊಡ್ತೀನಿ, ಟೀ ಮಾಡಿ ತೋರಿಸ್ತೀನಿ ನೋಡಿ. ನನ್ನ ಖುಷಿಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಇದೇ ನಮ್ಮ ಶಂಖಪುಷ್ಪ, ನಂಗೆ ತುಂಬ ಇಷ್ಟ. ಒಣಗಿರೋ ತರಿಸಿರ್ತೀನಿ. ಇದು ಹಸಿದೆ ಸಿಕ್ತು. ಒಂದು ಸಿಕ್ಕಿದ್ಮೇಲೆ ಅತಿ ಆಸೆ ಅಂತಾರಲ್ಲ, ಇನ್ನೊಂದು ಸಿಗುತ್ತಾ ಅಂತ. ಹಾಗೆ ಇಲ್ಲ 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 ಒಂದೇ. ಅದು ನನಗೆ ಸಿಗಬೇಕಂತ ಇತ್ತೇನೋ ಋಣ ಅಲ್ವಾ. ಅವರೆಲ್ಲ ಕಿತ್ತು ಬಿಸಾಡಿದ್ರು, ಆದರೂ ನನಗೆ ಸಿಗಬೇಕಂತ ಋಣ ಇತ್ತೋ ಏನೋ. ನೋಡೋಣ ಇದರಲ್ಲಿ ಏನಾದರೂ ಇದೆಯಾ. ಅವ್ರು ಯಾರಿಗೂ ಕಾಣಿಸ್ತಾ ಇರೋದು ನನ್ನ ಕಣ್ಣಿಗೆ ಕಾಣಿಸಿ ಸಿಗುತ್ತಾ ಇಲ್ಲ ಅಷ್ಟೇ. ನಿನಗೆ ಒಂದೇ ಒಂದು ಲಭ್ಯ ಇರೋದು ಅಂತ ದೇವರು ಒಂದೇ ಒಂದು ಕೊಟ್ಟರು ನೋಡಿ. ಎಷ್ಟು ಚೆನ್ನಾಗಿ ಹೀಗಿರುತ್ತೆ, ತುಂಬ ಬಿಟ್ಟಿರುತ್ತೆ ಒಂದೊಂದು. ನಾನು ಆಟೋದಲ್ಲಿ ಹೋಗ್ಬೇಕಾದ್ರೆ ನೋಡ್ತೀನಿ, ಬಳ್ಳಿಲಿ ತುಂಬ ಬಿಟ್ಟಿರುತ್ತೆ. ನೋಡೋಕ್ಕೆ ಎಷ್ಟು ಚೆಂದ ಗೊತ್ತಾ. 2 ಥರ ಹೂ ತೋರಿಸ್ದೆ ಅಲ್ವಾ ಪಾರ್ಕಲ್ಲಿ, ಮತ್ತು ಅಮ್ಮನ ಮಾತು ಕೇಳಿಸ್ದೆ. ನೋಡಿ ಬಿಸಿಲಿಗೆ ಸ್ವಲ್ಪ ಆರಾಮಾಗಿ ಕೂತ್ಕೊಳ್ತೀನಿ. ಅಲೋವೆರಾ ಜೆಲ್ ಹಚ್ಕೊಂಡಿದ್ದೀನಲ್ಲ, ಅದೆಲ್ಲ ಒಂಥರ ಜೆಲ್ ನೋಡಿ ಈ ಥರ ಆಗ್ತಾಯಿದೆ.
ಸ್ವಲ್ಪ ಬಿಸಿಲಿಗೆ ಆರಾಮಾಗಿ ಕೂತ್ಕೊಂಡು ಒಂದು 10 ನಿಮಿಷ ಮನೆಗೆ ಹೊರಡೋದು. ಒಂದೇನೋ ಸಿಗ್ನಲ್ ಕೊಡುತ್ತೆ, ಒಂದು ಸಿಗ್ನಲ್ ಕೊಟ್ಟಿದ ತಕ್ಷಣ ಎಲ್ಲ ಓಡಿ ಬರುತ್ತೆ ನೋಡಿ. ಏನೋ ಸಿಗ್ನಲ್ ಕೊಡ್ತು. ಇವತ್ತಿಂದು ಬೆಳಗ್ಗೆದು ಪಾರ್ಕ್ ಕೆಲಸ ಮುಗೀತು. ತುಂಬ ಬೆವರು ಬರೋಕ್ಕೆ ಶುರು ಆಗೋಯ್ತು. ಇವು ಒಂದು ಸಿಕ್ತು ನೋಡಲಿ. ಇದರಲ್ಲಿ ನಾವು ಸಣ್ಣವ್ರು ಇರಬೇಕಾದ್ರೆ ಹುಲಿ ಉಗುರು ಮತ್ತು ಕೋಳಿ ಆಟ ಅಂತ ಮಾಡ್ತಿದ್ವು. ಹೇಗೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ. ಲೈಟ್ ಹಾಕ್ಕೊಳ್ತಾ ಇದ್ದರೆ ಏನೂ ಕಾಣಲ್ಲ. ಈಗ ಫ್ರೆಶ್ ಆಗಿ ಎಲ್ಲ ಇನ್ನು ಕಸ ಗುಡಿಸೋದು, ಮನೆ ಒರೆಸೋದು ಅದೆಲ್ಲ ಇದ್ದಿದ್ದೆ. ಎಲ್ಲರೂ ಮಾಡೋ ಕೆಲಸನೇ ಅದು. ಏನು ನಾನು ತಿಂಡಿಗೆ ಏನು ಮಾಡ್ಕೊಳ್ತೀನಿ, ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಕೊಳ್ತೀನಿ ಅಂತ ನಾನು ತೋರಿಸ್ತೀನಿ. ಮತ್ತು ಈ ಹೂವಲ್ಲಿ ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಫಸ್ಟು ರೆಡಿ ಆಗಿಬಿಡ್ತೀನಿ, ಮತ್ತೆ ಸಿಗ್ತೀನಿ ನೋಡಿ. ಫ್ರೆಶ್ ಆಯಿತು. ದೇವಸ್ಥಾನ ಇದೆ ನಮ್ಮನೆ ಹತ್ರ, ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಮಾಡ್ಕೊಂಡು ಬಂದೆ. ಇವಾಗ ಬನ್ನಿ ಹೋಗಿ ಅಡುಗೆ ಮನೇಲಿ ಏನು ತಿಂಡಿ ಮಾಡೋದು, ಏನು ಮಾಡೋದು, ಏನೇನೋ ಅಂಗಡಿಗೆ ಹೋದೆ. ಅಂಗಡೀಲಿ ಒಂದು ಸ್ವಲ್ಪ ಸಾಮಾನು ತೊಗೊಂಡು ಬಂದೆ. ನಾನೇನು ಇಟ್ಕೊಂಡಿರಲ್ಲ ಜಾಸ್ತಿ, ಅದಕ್ಕೆ ಏನು ಮಾಡೋದು ಅಂತ ಐಡಿಯಾ ಮಾಡ್ಕೊಂಡು ಮಾಡೋಣ. ನೋಡಿ, ನಾನು ಮಾಡ್ತಿರೋ ರಾಗಿ ಅಂಬ್ಲಿ ಪೌಡರಲ್ಲಿ ದೋಸೆ ಮಾಡ್ಕೊಳ್ಳೋಣ. ಈಗ ನೋಡಿ, ಮಾವಿನ ಹಣ್ಣು ಬಂದಿತ್ತು, ಬಾದಾಮಿ 1 kg ಮಾವಿನ ಹಣ್ಣು ತೊಗೊಂಡೆ. ನಮ್ಮ ರೋಡಲ್ಲಿ ಪ್ರತಿಯೊಂದು ಹಣ್ಣು ತರಕಾರಿ ಎಲ್ಲ ಬರುತ್ತೆ. ಇವತ್ತು ಸ್ಪೆಷಲ್ ಚಟ್ನಿ ಮಾಡ್ತಾ ಇದ್ದೀನಿ. ಇದಿಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿ ಇತ್ತು, ಈ ಗುಂಟೂರು ಮೆಣಸಿನ್ಕಾಯಿ ಇರಲಿಲ್ಲ. ಅದಕ್ಕೆ ಒಂದು 10 ರೂಪಾಯಿಗೆ ತೊಗೊಂಡು ಬಂದೆ ಅಷ್ಟೇ. ನಮ್ಮನೆ ಹತ್ರ ಸಣ್ಣ ಸಣ್ಣ ಅಂಗಡಿ ಇರೋದು, ಎಷ್ಟು ಕೇಳಿದ್ರೂ ಕೊಡ್ತಾರೆ. ಇದು 10 ರೂಪಾಯಿಗೆ ತೊಗೊಂಡು ಬಂದೆ ನೋಡಿ. ಸೌತೆಕಾಯಿ ತೊಗೊಂಡು ಬಂದೆ. ಸೌತೆಕಾಯಿ 15 ರೂಪಾಯಿಗೆ 2. ಮಾರ್ಕೆಟ್ಗೆ ಹೋಗಿಲ್ಲ, ಪುರ್ಸೊತ್ತೆ ಆಗ್ತಿಲ್ಲ. ಇದು 10 ರೂಪಾಯಿ ಒಂದು. ನೋಡಿ, ಇಷ್ಟು ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ 10 ರೂಪಾಯಿಗೆ ನೋಡಿ. ನಾನು ಹಾಕೋದು 3-4 ಹಾಕ್ತೀನಿ. ಮತ್ತು ಕೊತ್ತಂಬರಿ ಕರಿಬೇವು ತೊಗೊಂಡು ಬಂದಿದ್ದೀನಿ. ಇಷ್ಟೇ ತೊಗೊಂಡು ಬಂದಿತ್ತು. ಇವತ್ತು ಒಂದು ಮಧ್ಯಾಹ್ನಕ್ಕೆ ಒಂದು ಕುಸ್ಲಕ್ಕಿ ಗಂಜಿ ಮಾಡ್ಕೊಳ್ಳೋಣ ಅಂತ. ಇದು ನಮ್ಮೂರಿನ ಕುಸ್ಲಕ್ಕಿ, ಕೆಂಪು ಕುಸ್ಲಕ್ಕಿ. ಅದನ್ನು ತೊಳೆದು ನೆನೆಸ್ಕೊಳ್ತೀನಿ ನಾನು. ಇದನ್ನು ಸೈಡ್ ಇಟ್ಕೊಂಡ್ಬಿಡ್ತೀನಿ. ಕೆಳಗೆ ಇಟ್ಕೊಬೇಕು, ಇನ್ನೆಲ್ಲೂ ಸೈಡ್ಗೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ, ಇದು ಮೊಳಕೆ ಕಾಳು ಬರ್ತಾ ಇದೆ. ಈಗ ಒಂದು ಹುರುಳಿಕಾಳು ಚಟ್ನಿ ಮಾಡ್ಕೊಳ್ಳೋಣ ಅಂತ ಸ್ಟವ್ ಅಂಟಿಸ್ಕೊಳ್ತೀನಿ. ಅಷ್ಟರೊಳಗಡೆ ನಾವು ರಾಗಿ ದೋಸೆ ಮಾಡ್ಕೊಳ್ಳೋಣ. ಇವತ್ತು ನಾನು ಮಾಡ್ತಿರೋ ಪ್ರಾಡಕ್ಟಿಂದನೇ ನಾನು ಮಾಡ್ತೀನಲ್ಲ ರಾಗಿ ಅಂಬ್ಲಿ ಪೌಡರು, ಅದರಿಂದ ಒಂದು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆ ಹುರುಳಿಕಾಳು ಚಟ್ನಿ. ಇದು ಸ್ವಲ್ಪ ಹಿಟ್ಟಿದೆ, ಅದನ್ನು ಹಾಕ್ಕೊಳ್ತೀನಿ. ಕಾಲು kg ಮಾಡಬೇಕಾದ್ರೆ ಉಳಿದಿರುತ್ತಲ್ಲ, ಅದನ್ನು ನಾನು ಕೊಡ್ತಾಳೆ ನೋಡಿ. ಇಷ್ಟೇ ಸಾಕು ನೋಡಿ, ಇಷ್ಟೇ ಸಾಕು. ಇದಕ್ಕೊಂಚೂರು ಉಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇನ್ನೇನು ಹಾಕೋದು ಬೇಡ, ಯಾಕಂದರೆ ನಾನು ಅದರಲ್ಲೇ ಎಲ್ಲ ಜೀರಿಗೆ ಎಲ್ಲ ಇರುತ್ತೆ. ಬೇಕಾದ್ರೆ ನೀವು ಇದಕ್ಕೆ ತೆಂಗಿನಕಾಯಿ ತುರಿ,
ಎಲ್ಲ ಹಾಕ್ಕೊಳ್ಬೋದು, ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಳ್ಬೋದು. ಮೆಂತ್ಯ ಇರುತ್ತೆ, ಉದ್ದಿನಬೇಳೆ ಇರುತ್ತೆ, ಜೀರಿಗೆ ಇರುತ್ತೆ, ಓಂಕಾಳು ಇರುತ್ತೆ. ಇಷ್ಟೇ, ಗಂಟೆನೂ ಆಗಲಿಲ್ಲ. ಕೈಯಾಗಿ ಕಲಸಿದ್ರೇ ಅದು ಚೆನ್ನಾಗಿರೋದು. ಅದು ರೆಡಿ ಆಯಿತು. ಇದನ್ನು ನೋಡಿ, ಹುರುಳಿಕಾಳು ಗಮ್ಮಂತ. ಇವತ್ತು ತುಂಬ ಪ್ಯಾಕಿಂಗ್ ಇದೆ. ಫೋನ್ ಕಾಲ್ಗಳು ಬರುತ್ತೆ, ಆರ್ಡ್ರು ಬರ್ತಿರುತ್ತೆ, ಪ್ರತಿಯೊಂದು ನಾನೇ ಮಾಡ್ಕೊಬೇಕು. ನೋಡಿ, ಕೆಂಪು ಗುರ್ಕೊಳ್ಳೋಣ, ಘಮ ಅಂತಿದೆ. ಈಗ ಸ್ವಲ್ಪ ಸಣ್ಣ ಮಾಡಿಕೊಂಡು ನಾನು ಇದಕ್ಕೇ ನೋಡಿ ಮೊಳಕೆ ಕಾಳೆಲ್ಲ ಮಾರ್ಕೊಂಡು ಬಂದಿದ್ದಾರೆ. ನಮ್ಮ ಕಡೆ ಎಲ್ಲ ಬರುತ್ತೆ ಮಾರ್ಕೊಂಡು. ಒಂದು 5 ಹಾಕ್ಕೊಳ್ತೀನಿ. ಅದ್ರ ಜೊತೆಲಿ ಸ್ವಲ್ಪ ಫ್ರೈ ಆಗಲಿ. ನೀವು ಇದನ್ನು ಮೊಸರಲ್ಲಾದರೂ ಕಲಿಸ್ಕೊಳ್ಬೋದು. ನಾನು ಬರೀ ನೀರಲ್ಲಿ ಕಲಿಸ್ಕೊಳ್ಳೋದು. ನೋಡಿ, ಈ ಥರ ಆದರೆ ಸಾಕು. ನೆನೆಸಿಡಬೇಕು ಮಾಡಬೇಕು ಅಂತ ಏನಿಲ್ಲ. ನೆನೆಸಿಟ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ನೆನೆಸಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ನೋಡಿ, ಇಷ್ಟು ಆದರೆ ಸಾಕು. ಇದನ್ನು ಆಫ್ ಮಾಡ್ಕೊಳ್ತೀನಿ. ಈಗ ಚಟ್ನಿ ರುಬ್ಬೋ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ. ನೋಡಿ, ಇಷ್ಟೇ. ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು, ತುಂಬ ಒಳ್ಳೆಯದು. ಮೆಂತ್ಯ ಹಾಕಿರ್ತೀನಿ, ಉದ್ದಿನಬೇಳೆ, ರಾಗಿ, ಗೋಧಿ, ಜೋಳ, ಅಕ್ಕಿ, ಇಪ್ಲಿ, ಒಣಶುಂಠಿ, ಇನ್ನೂ ಒಂದು 2-3 ಐಟಮ್ ಹಾಕಿರ್ತೀನಿ. ನೋಡಿ, ಈ ಥರ. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಇದು ಸಾಕು. ಇದನ್ನು ಆಮೇಲೆ ತೊಟ್ಟು ಬಿಡಿಸಿ ಒಂದು ಡಬ್ಬಿಲಿ ಹಾಕಿಟ್ಕೊಳ್ತೀನಿ. ಇದು ಮಧ್ಯಾಹ್ನಕ್ಕೆ. ಮಾವಿನಕಾಯಿ ಚಟ್ನಿ ಒಂಚೂರು, ಇದೊಂದು ಸ್ವಲ್ಪ ಮಾಡ್ಕೊಳ್ಳೋಣ. ನೋಡಿ, ಇದೇನು ಹುರಿದಿದ್ದೀವಿ ಅದನ್ನು ತಗೊಂಡು ಇದಕ್ಕೆ ತೆಂಗಿನಕಾಯಿ ನಮ್ಮ ಅತ್ತಿಗೆ ತಂದು ಕೊಡ್ತಾರೆ. ಅದು ಏನಾಗಿದೆ, ಎಲ್ಲ ಒಡೆದೆ. ಇದಿನ್ನೂ ಕೊಬ್ಬರಿ ಆಗಿಲ್ಲ, ಹಸಿ ಇದೆ. ಆ ಕಡೆ ಹಸಿನೂ ಅಲ್ಲ, ಈ ಕಡೆ ಕೊಬ್ಬರಿನೂ ಅಲ್ಲ, ಆ ಥರ ಆಗಿದೆ. ಅದಕ್ಕೆ ಅದನ್ನೇ ಬಳಸ್ತಾ ಇದ್ದೀನಿ. ಸ್ವಲ್ಪ ಇಷ್ಟು ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ನೋಡಿ, ಇಷ್ಟ ಆಯಿತು. ನಮ್ಮ ಚಟ್ನಿಗೆ ರುಬ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಯಿತು. ಸ್ವಲ್ಪ ಅಲ್ವಾ, ಚಿಕ್ಕ ಜಾರ್ಗೆ ಹಾಕ್ಕೊಳ್ತೀನಿ. ಮಧ್ಯಾಹ್ನಕ್ಕೂ ಕುಸ್ಲಕ್ಕಿ ಗಂಜಿಗೆ ಇದೇ ಚಟ್ನಿ ಆಗುತ್ತೆ. ಬೆಳಗ್ಗೆನೇ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ. ಒಂದು ಕಡೆಯಿಂದ ಮಾಡಿಟ್ಕೊಂಡ್ರೆ ಆಮೇಲೆ ನಂದು ಉರಿಯೋದು, ಪ್ಯಾಕಿಂಗ್ ಮಾಡೋದು ಅದೆಲ್ಲ ಇರುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ತುಂಬ ನೀರು ಹಾಕ್ಕೊಳ್ಳಲ್ಲ, ಗಟ್ಟಿ ಮಾಡ್ಕೊಳ್ತೀನಿ. ಟೈಟ್ ಆಗಿಬಿಟ್ಟಿದ್ರೆ ಒಂದ್ಸರಿ ನೋಡಿ, ಇಷ್ಟ ಆದರೆ ಸಾಕು. ತುಂಬ ನೈಸ್ ರುಬ್ಬಲ್ಲ ನನ್ನ ಚಟ್ನಿ.
ಚಟ್ನಿ ರೆಡಿ ಆಯಿತು. ಒಂದು ಕಡೆ ಬಾರ್ಲಿ ಗಂಜಿ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಬಾರ್ಲಿ ಗಂಜಿನೂ ರೆಡಿ ಮಾಡ್ಕೊಂಬಿಡ್ತೀನಿ ನಾನು. ನೋಡಿ, ಒಂದು ದಿನಕ್ಕೆ 2ರಿಂದ 3 ಲೋಟ ಕುಡಿತೀನಿ. ಇದು ಬಾರ್ಲಿ ಗಂಜಿ ಪೌಡ್ರು. ಅದೇ ಹೇಳಿದ್ನಲ್ಲ, 1/4 kg ಆಗದೆ ಇರೋದೆಲ್ಲ ನಾನು ಕೊಡ್ತಾಳೆ. 2 ಲೋಟಗೆ ನಾನು ನೋಡಿ ಅಷ್ಟು ನೀರಿಗೆ 2 ಸ್ಪೂನ್ ಹಾಕ್ಕೊಳ್ತೀನಿ. ತುಂಬ ಗಟ್ಟಿ ಕುಡಿಯಲ್ಲ, ಸುಮಾರಾಗಿ ನೀರು ಹಾಕಿರುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಗಂಟಿಲ್ದಂಗೆ ಕಲಿಸ್ಕೊಂಡ್ರೆ, ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಂದ್ಕೊಬೇಡಿ. ನಾನು ಕುಕ್ಕರ್ ಕೈಗೆ ಸಿಕ್ತು ಅಷ್ಟೇ. ಕುಕ್ಕರ್ ಮುಚ್ಚಿಡಲ್ಲ. ವಿಡಿಯೋ ಮಾಡ್ಬೇಕಾದ್ರೆ ಅರ್ಜೆಂಟ್ ಆಯಿತು ಅಂತ ಹೇಳಿ ಅಷ್ಟೇ. ನೋಡಿ, ಗಂಟಿಲ್ದಂಗೆ ಕಲಿಸ್ಕೊಂಬಿಟ್ಟು ಒಂದು ಕುದಿ ಬಂದರೆ ನಮ್ಮ ಬಾರ್ಲಿ ಗಂಜಿ ರೆಡಿ ಆಗುತ್ತೆ. ಯಾಕಂದರೆ ಬಾರ್ಲಿ ಗಂಜಿ ಕುಡಿದ್ರೂ ವೆಯ್ಟ್ ಲಾಸ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಹೊಟ್ಟೆ ಬೊಜ್ಜು ಕರಗುತ್ತೆ, ಯೂರಿನ್ ಇನ್ಫೆಕ್ಷನ್ ಹೋಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ನಮ್ಮದು ವೆಯ್ಟ್ ಲಾಸ್ ಪೌಡರು ಹೀಟು. ಬಾರ್ಲಿ ಗಂಜಿ ಕುಡಿದ್ರೆ ತಂಪಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಮ್ಮ ಹುಡುಗಿ ಬರ್ತಾಳಲ್ಲ, ಅವಳಿಗೂ 1 ಲೋಟ ಕೊಡ್ತೀನಿ ನಾನು. ನೋಡಿ, ಇಷ್ಟೇ. ಇವಾಗ ಈ ಕಡೆ ತವನೂ ಬಿಸಿ ಆಯಿತು, ಸಣ್ಣ ಮಾಡ್ಕೊಳ್ತೀನಿ. ತುಂಬ ಬಿಸಿ ಆಗೋಯ್ತು. ನೋಡಿ, ಇದು ಒಂದು ಸರಿ ಕಲಸಿಟ್ಟಿದ್ದು ಮೇಲೆ ಕೆಳಗೆ ಮಾಡ್ಕೊಳ್ತೀನಿ. ಯಾಕಂದರೆ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ದಡಬಡ ಅಂತ ಮಾಡಬೇಕಾದ್ರೆ. ಸೇಮ್ ನೀವು ನೀರು ದೋಸೆ ಮಾಡೋ ಥರ ಮಾಡ್ಬೋದು. ಅಷ್ಟು ನಿಮಗೆ ತೆಳು ಬೇಕಾ, ತೆಳುಗೆ ಇಲ್ಲ ದಪ್ಪ ಬೇಕಾ, ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಇಷ್ಟೇ. ಅಯ್ಯೋ, ಫೋನು ತಾಗ್ತಾನೇ ಇದೆ. ಮುಚ್ಚಿಡ್ತೀನಿ. ಇದನ್ನೊಂದು ಸರಿ ಹಾಗೆ ಕೈ ಆಡ್ತಾ ಇರ್ತೀನಿ. ನೋಡಿ, ಈ ಥರ ಗಂಟಿಲ್ದಂಗೆ ಕಲಿಸ್ಕೊಂಡ್ರೆ ಆಗೋಗುತ್ತೆ. ನೋಡಿ, ಹಾಗೆ ಅಕ್ಕಿ ನೆಂದಿರೋದು ಸಾಕು. ಕುಸ್ಲಕ್ಕಿ ಗಂಜಿಗೂ ರೆಡಿ ಮಾಡ್ಕೊಂಬಿಟ್ಟೆ. ನನಗೆ ಅದು ಅನ್ನನ ಬಸಿಯಲ್ಲ ನಾನು. ಇಷ್ಟು ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಅದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೀನಿ. ಮುಚ್ಚಿಟ್ಬಿಟ್ಟು 2 ಇಲ್ದಿರೆ 3 ವಿಷಲ್ ಬರೆಸ್ತೀನಿ. ಮಧ್ಯಾಹ್ನಕ್ಕೂ ರೆಡಿ ಆಯಿತು. ಈ ಕಡೆ ಬಾರ್ಲಿ ಗಂಜಿ ರೆಡಿ ಆಗ್ತಾಯಿದೆ. ನಮ್ಮದು ದೋಸೆ ಏನಾಯಿತು ನೋಡೋಣ. ವಾವ್. ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಮೇಲೆ. ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡ್ಕೊಳ್ಳಿ. ನೋಡಿ, ನೀವು ಗರ್ಗರಿ ಆದರೂ ತಕ್ಕೊಳ್ಬೋದು, ಇಲ್ವಾ ಮೆತ್ತಗೆ ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ನೀವೆಷ್ಟೋ ತೆಳುಗೆ ಮಾಡಿಕೊಂಡ್ರೂ ಬರುತ್ತೆ. 2 ಕಡೆ ಆದರೂ ಮಾಡ್ಕೊಳ್ಬೋದು. ನಾನು ಒಂದೇ ಕಡೆ ಮಾಡ್ಕೊಳ್ತೀನಿ. ನೋಡಿದ್ರಾ? ನೋಡಿ, ಎಷ್ಟು ತೆಳು ನೀರು ದೋಸೆ ಥರ ಆಯ್ತಲ್ವ? ಸ್ವಲ್ಪ ಅದು ಇನ್ನೊಂದು 2 ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಇನ್ನೊಂದು ಮಾಡ್ಕೊಳ್ಳಿ. ರೊಟ್ಟಿ
ಎಲ್ಲ ಮಾಡ್ಕೊಳ್ಬೋದು. ಅಂಬ್ಲಿ, ರೊಟ್ಟಿ, ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಬಾರ್ಲಿ ಗಂಜಿನೂ ಟೀಗೆಲ್ಲ ಇಟ್ಟರೆ ಬಿಸಿ ಆಗುತ್ತೆ, ಅದಕ್ಕೆ ನಾನು ಇಲ್ಲಿ ಇಟ್ಟಿರ್ತೀನಿ. ಇನ್ನೇನು ಕುದಿ ಬರೋಕ್ಕೆ ಶುರು ಆಗುತ್ತೆ. ಕುದಿ ಬಂದಿದ ತಕ್ಷಣ ಆಫ್ ಮಾಡಬೇಕು ನೀವು, ಇಲ್ಲಾಂದರೆ ಎಲ್ಲ ಉಕ್ಕೋಗಿ ಚೆಲ್ಲೋಗುತ್ತೆ. ಇಷ್ಟು ಹದ ಇದ್ದರೆ ಸಾಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು. ಇದು ರೆಡಿ ಆಯಿತು ನೋಡಿ. ಮಧ್ಯಾಹ್ನಕ್ಕೂ ಚಟ್ನಿ, ಈಗಲಕ್ಕೂ ಚಟ್ನಿ. ರಾಗಿ ದೋಸೆ, ಹುರುಳಿಕಾಳು ಚಟ್ನಿ, ಸೂಪರ್ ಕಾಂಬಿನೇಷನ್ ಅಲ್ವಾ. ಒಂದು ಅರ್ಧ ಸೌತೆಕಾಯಿ ಹೆಚ್ಕೊಂಡೆ. ಇಷ್ಟೇ. ನೀವು ಎರಡು ಕಡೆ ಬೇಕಾದರೂ ತಿರುವಾಕ್ಕೊಳ್ಬೋದು, ಇಲ್ವಾ ಒಂದು ಕಡೆ ಬೇಕಾದರೂ ತಿರುವಾಕ್ಕೊಳ್ಬೋದು. ಈ ಥರ ಆಫ್ ಮಾಡ್ಕೊಳ್ತೀನಿ ನಾನು. ತಿಂಡಿ ಒಂದು ಅರ್ಧ ಗಂಟೆ ಆದಮೇಲೆ ಗ್ರೀನ್ ಟೀ ಮಾಡ್ಕೊಳ್ತೀನಿ. ಇದು ಒಂದು 12 ಗಂಟೆ ಸುಮಾರಕ್ಕೆ ಒಂದು ಲೋಟ ಕುಡಿತೀನಿ. ಆಮೇಲೆ ಒಂದು 3 ಗಂಟೆ ಹಂಗೆ ಒಂದು ಲೋಟ ಕುಡಿತೀನಿ. ಇದು ಒಟ್ಟು 3 ಲೋಟ ಆಗುತ್ತೆ. ನಮ್ಮ ಹುಡುಗಿ ಹೇಳಿದ್ನಲ್ಲ, ನಮ್ಮ ಹುಡುಗಿಗೊಂದು ಲೋಟ, ನನಗೊಂದು ಲೋಟ ಅಂತ ಹೇಳಿ. ಮಕ್ಳಿಗೂ ಮಾಡಿಕೊಡ್ಬೋದು. ಮಕ್ಕಳಿಗೆ, ದೊಡ್ಡವರು, ವಯಸ್ಸಾದವರು ಎಲ್ರಿಗೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆದ್ದೇನು ತಿಂಡಿ ನೋಡಿ, ಇದನ್ನು ಕುದಿಯೋಕ್ಕೆ ಬಂತು. ಇಷ್ಟೇ, ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಳ್ತೀನಿ ನೋಡಿ. ಎಲ್ಲ ಕೆಲಸ ಆಯಿತು ನನ್ನದು. ಮಧ್ಯಾಹ್ನಕ್ಕೆ ಸಂಜೆ, ಇದು ಮಧ್ಯಾಹ್ನ ಇಷ್ಟು ಊಟ ಮಾಡಿರ್ತೀನಿ. ಸಂಜೆಗೆ ಇನ್ನೊಂದು ಸ್ವಲ್ಪ ಮೊಳಕೆ ಬಂದಿರುತ್ತೆ. ಇದಂತೂ ಫುಲ್ ಬಂದ್ಬಿಟ್ಟಿದೆ ಹೆಸರು ಕಾಳು. ಇದನ್ನು ಸಾಯಂಕಾಲ ಸಲಾಡ್ ಮಾಡ್ಕೊಳ್ತೀನಿ. ಸೌತೆಕಾಯಿನೂ ಅದು. ಇವತ್ತಿಂದು ಡಯೆಟ್ಟು ಮುಗಿಯುತ್ತೆ, ಮತ್ತು ನನ್ನ ಕೆಲಸನೂ ಆಗುತ್ತೆ. ಈ ಥರ ನಾವು ಆರೋಗ್ಯವಾಗಿರೋದು ಮಾಡ್ಕೊಂಡು ತಿಂದರೆ ಆರೋಗ್ಯವಾಗಿರ್ತೀವಿ. ನಾವು ಆರೋಗ್ಯವಾಗಿದ್ದರೆ ಮನೆ ಮಂದಿಯವ್ರನ್ನೆಲ್ಲ ನೋಡ್ಕೊಳ್ಬೋದು. ನೀವು ಕೇಳ್ಬೋದು, ನೀನು ಒಬ್ಬಳೇ ಇದೆಯಾ ಮಾಡ್ಕೊಳ್ತೀಯಾ ಅಂತ ಅಂದ್ಬಿಟ್ಟು. ಇವೆಲ್ಲ ಮನೆಯವ್ರಿಗೂ ಮಾಡಿಕೊಡಿ. ಇದೆಲ್ಲ ನಿಮ್ಮ ಮಕ್ಕಳು, ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ಮಾಡಿಕೊಡಿ. ನೀವು ಒಬ್ಬರೇ ಮಾಡ್ಕೊಂಡು ತಿನ್ನೋದು ಬೇಡ, ಮನೆಯವ್ರಿಗೆಲ್ಲ ಮಾಡಿಕೊಡಿ. ಎಮ್ಮೆ ಯಾಕೆ ಹುರುಳಿಕಾಳು ಚಟ್ನಿ ಮನೆಯವ್ರು ತಿನ್ನಲ್ವಾ? ಈ ಥರ ಚೆನ್ನಾಗಿ ಮಕ್ಳಿಗಾದರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಒಂದು ಸರಿ ಮಾಡಿ ನೋಡಿ ನೀವು, ಎಷ್ಟು ಚೆನ್ನಾಗಿರುತ್ತೆ. ನೀವು ಮಾಡಿದ್ದೇ ಅಡುಗೆ ಮಾಡ್ತಾಯಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಮಾಡಿಕೊಡಿ, ಖಂಡಿತ ತಿಂತಾರೆ. ಯಾರಿಗಾದರೂ ಬಾರ್ಲಿ ಗಂಜಿ ಆಗಲಿ, ವೆಯ್ಟ್ ಲಾಸ್ ಪೌಡರ್ ಆಗಲಿ, ರಾಗಿ ಅಂಬಲಿ ಪೌಡರು, ಗ್ರೀನ್ ಟೀ ಪೌಡರು, ಏನು ಬೇಕಾದ್ರೂ ವಾಟ್ಸಪ್ ಮಾಡಿ. ನಿಜ ತುಂಬ ಹೋಮ್ ಮೇಡು, ತುಂಬ ಒಳ್ಳೆ ರಿಸಲ್ಟ್ ಇದೆ. ಸ್ಕಿನ್ ಗ್ಲೋ ಆಗಲಿ, ಕೂದಲು ಬೆಳೆಯೋದಕ್ಕಾಗಲಿ, ಬೆಳೀದೇ ಇದ್ರೂ ಉದುರೋದು ಕಡಿಮೆ ಆಗುತ್ತೆ, ಅದಂತೂ ಗ್ಯಾರಂಟಿ. ನಾನು ನಿಧಾನವಾಗಿ ತಿಂತೀನಿ, ಮತ್ತು ಆಮೇಲೆ ಸಿಗ್ತೀನಿ. ಇದು ಪಾರ್ಕಲ್ಲಿ ತಂದಿದ್ನಲ್ಲ, ಅದು ಒಂದು ಹಾಕಿದ್ರೇ ಎಷ್ಟು ಕಲರ್ ಬರುತ್ತೆ ನೋಡಿ. ಆಮೇಲೆ ನಾನು ಗ್ರೀನ್ ಟೀ ಹಾಕ್ತೀನಿ, ಕುದಿ ಬರಲಿ. ಅದು ಕುದಿ ಬರೋಷ್ಟೊತ್ತಿಗೆ ನಾವು ಮಾವಿನಕಾಯಿ ಚಟ್ಪಟ್ ನಾನು ಹೆಸರಿಟ್ಟಿರೋದು. ಪಾತ್ರೆ ಎಲ್ಲ ಒಂದು ಕಡೆ ತೊಳೆದಿದ್ದಾಯಿತು ನೋಡಿ. ಸಿಪ್ಪೆ ತೆಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ. ತೋತಪುರಿ ಮಾವಿನಕಾಯಿ ಇದ್ದರೆ ಚೆನ್ನಾಗಿ ಬರುತ್ತೆ ತೋತಪುರಿ ಮಾವಿನಕಾಯಲ್ಲಿ. ಅದಕ್ಕೆ ನೋಡಿದ್ನಲ್ಲ, ಒಂದೇ ಒಂದು ತೊಗೊಂಡು ಬಂದೆ. ಇನ್ನೇನು ಚಿತ್ರಾನ್ನ ಅದೆಲ್ಲ ನಾನು ರೈಸು ತುಂಬ ಕಡಿಮೆ ತಿನ್ನೋದು.
ಸಣ್ಣದಾಗಿ ಹೆಚ್ಕೊಬೇಕು. ನೋಡಿ ಈ ಥರ ಸಣ್ಣದಾಗಿ ಹೆಚ್ಕೊಬೇಕು. ನೋಡಿ ಒಂದೇ ಹೂವಲ್ಲಿ ಎಷ್ಟು ಕಲರ್ ಬಿಡ್ತು ನೋಡಿ. ತುಂಬ ಒಳ್ಳೆಯದು. ಶಂಖ ಪುಷ್ಪ ಇದ್ದರೆ ಬಿಸಾಡಬೇಡಿ. ನೋಡಿ ನೋಡಿ ಯಾವ ಕಲರ್. ಈಗ ನಾನು ಗ್ರೀನ್ ಟೀ ಹಾಕ್ಕೊಳ್ತೀನಿ. ಸ್ವಲ್ಪ ಹಾಕ್ಕೊಳ್ತೀನಿ. ಇದರಲ್ಲೂ ನೋಡಿ ಶಂಖ ಪುಷ್ಪ ಎಲ್ಲ ಇದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿರ್ತೀನಿ. ಶಂಖ ಪುಷ್ಪ, ಕರಿಬೇವು, ಲೆಮನ್ ಗ್ರಾಸು ನೋಡಿ, ಶಂಖ ಪುಷ್ಪ, ದಾಸವಾಳ, ರೋಸ್ ಪೆಟಲ್ಲು ಎಲ್ಲ ಇರುತ್ತೆ. ಇದು 1 ನಿಮಿಷ ಕುದೀಲಿ. ನೋಡಿ ಗ್ರೀನ್ ಟೀ ಹೇಗೆ ಎಲೆ ಇದಾಯಿತು ನೋಡಿ. 1 ನಿಮಿಷ ಕುದೀಲಿ ಇದು. ನೋಡಿ ಇದು ಹಾಗೆ ಇಡ್ತೀನಿ. ಇದರಲ್ಲಿ ಇನ್ನೊಂದು ಏನೋ ರೆಸಿಪಿ ಮಾಡ್ತೀನಿ. ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಒಂದು ಬೌಲ್ಗೆ. ಹಿಂದ್ಗಡೆ ಇಲ್ಲಿ ನಮ್ಮನೆ ಹಿಂದೆ ಇರೋದು ಮನೆಗಳಿದೆ. ಆ ಕಿಟಕಿಲಿ ಇಲ್ಲೇ ಮಾತಾಡಿದ ಥರ ಕೇಳಿಸುತ್ತೆ ನೋಡಿ. ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ, ತುಂಬ ಬೇಡ, ಬಿಸಿಲಿಗೆ ತುಂಬ ಖಾರ ತಿನ್ನಬೇಡಿ. ಸ್ವಲ್ಪ ಬೆಲ್ಲ. ನಾನು ಬೆಲ್ಲನ ಹೀಗೆ ಕುಟ್ಟಿಟ್ಕೊಂಡಿರ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ನೋಡಿ ಈ ಥರ. ಮಿಕ್ಸ್ ಮಾಡಿ ಇದು ಸ್ವಲ್ಪ ನೆನೆಬೇಕು. ಒಂದು ಅರ್ಧ ಗಂಟೆ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ ನೀವು. ಇದನ್ನು ಸಾಕಿದು ಮುಚ್ಚಿಡ್ತೀನಿ. ತುಂಬ ರೆಸಿಪಿ ಮಾಡ್ಬೋದು ನಾವು. ಗ್ರೀನ್ ಟೀ ಆಯಿತು. ತಿಂಡಿ ಆಗಿ ಅರ್ಧ ಗಂಟೆಗೆ ಗ್ರೀನ್ ಟೀ ಕುಡಿತೀನಿ. ಯಾವ ಥರ ಆಗಿದೆ. ಪ್ಯೂರ್ ಗ್ರೀನ್ ಟೀ ಅಂದರೆ ನಾವು ಕುದಿಸಿದ್ಮೇಲೆ ಈ ಥರ ಆಗುತ್ತೆ ನೋಡಿ. ಎಲೆ ಥರ ಆಗುತ್ತೆ. ಕುಸಲಕ್ಕಿ ಗಂಜಿ ನೋಡಿ ಇನ್ನು ಪ್ರೆಷರ್ ಇದೆ, ರೆಡಿ ಆಗ್ತಿದೆ. ಬಾರ್ಲಿ ಗಂಜಿ 1 ಅವರ್ ಬಿಟ್ಟ ಮೇಲೆ ಕುಡಿತೀನಿ. ಗ್ರೀನ್ ಟೀ ಕುಡಿದು 1 ಅವರ್ ಆದಮೇಲೆ ಬಾರ್ಲಿ ಗಂಜಿ ಕುಡಿತೀನಿ. ಜಾಸ್ತಿ ಲಿಕ್ವಿಡ್ ಐಟಮ್ ಕುಡಿಯೋದು ನಾನು. ಬೆಳಗ್ಗೆಯಿಂದ ಇಷ್ಟು ನೀರು ಕುಡ್ತಿದ್ದೀನಿ. ಇಲ್ಲೇ ಕೆಲಸ ಮಾಡ್ತಾ ಇರ್ತೀನಲ್ಲ, ಅವಾಗ ಅಂತ 1 ಬಾಟ್ಲು ನೀರಾಯಿತು. ಇವಾಗ ಗ್ರೀನ್ ಟೀ ಕುಡಿತೀನಿ. ಈಗ 11 ಗಂಟೆ ಗ್ರೀನ್ ಟೀ ಕುಡಿತೀನಿ. 1 ಅವರ್ ಆದಮೇಲೆ ಬಾರ್ಲಿ ಗಂಜಿ ಕುಡಿತೀನಿ. ಮಧ್ಯಾಹ್ನ ಊಟ ಆಗುತ್ತೆ. ಇದು ಮಾಡಿಟ್ಟಿದ್ದೀನಿ. ಗಂಜಿ ಇದೆ, ಚಟ್ನಿ ಇದೆ, ಸೌತೆಕಾಯಿ ಇದೆ. ಇನ್ನು ಸಂಜೆಗೆ ಹೇಳಿದ್ನಲ್ಲ ಮೊಳಕೆ ಕಾಳೆಲ್ಲ ಇದೆಯಲ್ಲ, ಮೊಳಕೆ ಕಾಳನ್ನೆಲ್ಲ ಬೇಯಿಸಿರೋದು ತಿನ್ನೋದು. ಇದು ನೋಡಿ ಇನ್ನೂ ಪ್ರೆಷರ್ ಹೋಗ್ಬೇಕಿದು. ನಾವು ಸಣ್ಣವ್ರು ಇರಬೇಕಾದ್ರೆ ಇದನ್ನು ಕಿತ್ಕೊಂಡು ಬಂದು ಇದನ್ನು ಒಂದು ಪೆಟಲ್ ಈ ಥರ ತೆಗೆದು ಇದನ್ನು ಹಿಂಗೆ ತೆಗಿಯೋದು. ಗಮ್ ಥರ ಬರುತ್ತೆ. ನೋಡಿದ ತಕ್ಷಣ ಆಸೆ ಆಯಿತು. ಈಗ ತೆಗೆದುಬಿಟ್ಟು ನೋಡಿ ಹೀಗೆ ಹುಲಿ ಉಗುರು ಅಂತ ಆಟಾಡ್ತಾ ಇದ್ದಿದ್ದು ನಾವು. ಯಾರಿಗೆಲ್ಲ ನೆನಪಾಯಿತು ನೋಡಿ. ಅಗ್ಲ ಇರಬೇಕು. ಅಗ್ಲ ಇದ್ದರೆ ಚೆನ್ನಾಗಿರುತ್ತೆ. ಈಗಿನ ಕಾಲದ ಮಕ್ಕಳಿಗಿದೆಲ್ಲ ಏನೂ ಗೊತ್ತಿರಲ್ಲ. ನಾವು ಹೇಳ್ಕೊಟ್ರೆ ಗೊತ್ತಾಗುತ್ತೆ. ನಮ್ಗೆ ಹೇಳ್ಕೊಡೋಕ್ಕೆ ಟೈಮ್ ಇರಲ್ಲ, ಕಲಿಯೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬಿಡು ಅಜ್ಜಿ ಅದೇನದು ಅಂತಾರೆ ಅಲ್ವಾ. ಈ ಥರ
ಎರಡು ಕೈಗೂ ಹಾಕ್ಕೊಂಡು ಹಿಂಗೆ ಮಾಡ್ತಾ ಇದ್ದಿದ್ದು ಚೆನ್ನಾಗಿದೆ ಅಲ್ವಾ. ಮತ್ತೆ ಇದ್ದಿದೆಯಲ್ಲ ಇಲ್ಲಿ ನೋಡಿ, ಇದು ಉಗುರು ಬಿದ್ದೋಗುತ್ತೆ. ಈ ಥರ ಇರಬೇಕು. ಈ ಮೇಲೆ ಇದೆಯಲ್ಲ, ಇದನ್ನ ಹಿಡ್ಕೊಂಡು ಜಗಳ ಆಡ್ತಾಯಿದ್ವು. ತೋರಿಸ್ತೀನಿ, ಯಾರೂ ಇಲ್ಲ, ನಾನೊಬ್ಬಳೇ ಆಡಬೇಕೀಗ. ಈಗ ಇಟ್ಕೊಳ್ಳೋದು, ಇದು ಬೇರೆಯವ್ರು ಇಟ್ಕೊಳ್ಳೋದು, ಇದು ನಾವು ಹಿಡ್ಕೊಂಡು ಹೀಗೆ, ಇದು ನಂದು, ಇದು ನಿಮ್ಮದು ಅಂತ ತಿಳ್ಕೊಳ್ಳಿ. ಈಗ ಹಿಡ್ಕೊಂಡು ಹಿಂಗೆ, ನೀವು ಸೋತೋದ್ರಿ, ನಾನು ಗೆದ್ದೆ, ವಾವ್, ಹಿಂಗೆ ಆಡ್ತಾಯಿದ್ವು. ಯಾರಿಗೆಲ್ಲ ನೆನಪಾಯ್ತು ಈ ಆಟ ಹೇಳಿ. ಇವು ನೋಡಿದ ತಕ್ಷಣ ಅದು ನೆನಪಾಯಿತು. ಮತ್ತು ಇದರಲ್ಲಿ ಬೇರೆ ಎಲ್ಲ ಈ ಥರ ಇರುತ್ತೆ, ಇದು ಈ ಥರ ಇರುತ್ತೆ. ಇದೆಲ್ಲ ರಾಣಿ, ಇದು ರಾಜ ಅಂತ ಇದ್ವು ನಾವು. ಆಮೇಲೆ ನೋಡಿ, ಈ ದಳ ಇರುತ್ತಲ್ಲ, ಇದರಲ್ಲಿ ತುಂಬ ಆಟ ಆಡ್ತಾಯಿದ್ವು. ಈಗ ಇಟ್ಕೊಳ್ಳೋದು, ಈಗ ಇಟ್ಕೊಂಡು ಹೀಗೆ ಒಂದು ಸ್ವಲ್ಪ ಒಳಕ್ಕೆ ಹಾಕೋದು, ಹಿಂಗೆ ಹಾಕ್ಬಿಟ್ಟು, ವಾವ್, ಹೆಂಗೆ ಸೌಂಡ್ ಬಂತಲ್ವ. ಈ ಥರ ಎಲ್ಲ ಆಡ್ತಾಯಿದ್ವು ನಾವು. ಇದು ನೋಡಿದ ತಕ್ಷಣ ತುಂಬ ನೆನಪಾಯಿತು ನನಗೆ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀನಿ, ನೋಡಿದ್ರ. ಈ ಥರ ಎಲ್ಲ ಆಡ್ತಾಯಿತ್ತು. ಯಾರಿಗೆಲ್ಲ ನೆನಪಾಯಿತು ಕಮೆಂಟ್ ಮಾಡಿ. ನೋಡಿ, ಒಂಚೂರು ಕೆಲಸ ಮುಗಿಸಿ ಪೋಣ್ಸೋಣ ಅನ್ನೋಷ್ಟೊತ್ತಿಗೆ ಬಿಸಿಲಿಗೆ ಒಂಚೂರು ಬಾಡೋಗಿದೆ. ಇದು ಹೇಳಿದ್ನಲ್ಲ ಬಕ್ಕುಳ ಹೂವು ಅಂತ, ನೋಡಿ ಎಷ್ಟು ಒಳ್ಳೆಯದು ಮತ್ತು ಎಷ್ಟು ದೇವರಿಗೆ ಶ್ರೇಷ್ಠವಾಗಿರೋದು ಗೊತ್ತಾಯಿತು. ನಮ್ಮ ಅಜ್ಜಿ, ನಾನು ಹೇಳಿದ್ನಲ್ಲ, ಇದನ್ನು ಪೋಣಿಸೋದಕ್ಕೆ ಸೂಜಿ ಬೇಡ. ಇದು ಏನು ಅಂತ ನಾನು ಲಾಸ್ಟ್ವರೆಗೂ ನೋಡಿ ನಾನು ಹೇಳ್ತೀನಿ. ಇದು ದಾರ ತೊಗೊಂಡಿದ್ದೀನಿ. ಇದು ಕಡ್ಡಿ, ಏನು ಕಡ್ಡಿ ಅಂತ ನಾನು ಲಾಸ್ಟ್ಗೆ ಹೇಳ್ತೀನಿ. ಇಲ್ಲಿ ಸ್ವಲ್ಪ ನೋಡಿ, ಈ ಥರ ಇದೆಯಲ್ಲ, ಇಲ್ಲಿ ಸ್ವಲ್ಪ ಹಿಂಗೆ ಓಪನ್ ಮಾಡ್ಕೊಬೇಕು ಚಾಕುಲಿ. ನಾನು ಕೂತ್ಕೊಂಡಿದ್ದೀನಲ್ಲ, ಅದಕ್ಕೆ ಉಗುರಲ್ಲೇ ಆಗುತ್ತೇನೋ ಅಂತೇಳಿ ಇದು ಮಾಡ್ತಾಯಿದ್ದೀನಿ. ಚಾಕುಲಿ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು. ಆಗಿನ ಕಾಲದಲ್ಲೆಲ್ಲ ಒಂದು ಸೂಜಿ ತೊಗೊಳಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತಲ್ವಾ. ನೋಡಿ, ಈ ಥರ ಈ ಕಡ್ಡಿಗೆ ಈ ಥರ ಮಧ್ಯೆ ಕಟ್ ಮಾಡಿಕೊಂಡು ನಮ್ಮ ಅಜ್ಜಿ ಹೇಳ್ಕೊಟ್ಟು ಪೋಣಿಸ್ತಾ ಇದ್ದಿದ್ದು. ಈ ಥರ ನಾನು ಸ್ವಲ್ಪನೇ ಹೂ ಇರೋದು ಸ್ವಲ್ಪ ತೊಗೊಳ್ತೀನಿ. ಒಂದೆಳೆ ಸಾಕು, ಅದೇನು ಭಾರ ಇರಲ್ಲ. ನೋಡಿ, ಈ ಥರ ಇಟ್ಟು ಒಂದು ಸುತ್ತಿ ಒಂದು ಗಂಟೆ ಹಾಕ್ಕೊಳ್ಳೋದು ಇಷ್ಟೇ. ಒಂದು ಗಂಟೆ ಹಾಕ್ಕೊಂಡು ನೋಡಿ, ಇಲ್ಲಿ ಮಧ್ಯ ಇದಕ್ಕೆ ಹೋಲ್ ಇರುತ್ತೆ. ಹಾಗಾಗಿ ಈ ಹೂವಾಗಿ ಮಾತ್ರ ಪೋಣಿಸ್ಬೋದು ಅನಿಸುತ್ತೆ. ನಾವು ಈ ಹೂವಾಗಿ ಮಾತ್ರ ಈ ಥರ ಪೋಣಿಸ್ತಾ ಇದ್ದಿದ್ದು. ಊರ ಕಡೆ ಎಲ್ಲ ತೆಂಗಿನ ಗರಿ ಬಿದ್ದಿರುತ್ತಲ್ಲ, ಆ ತೆಂಗಿನ ಗರೀಲಿ ಒಂದು ಕಡ್ಡಿ ಕಿತ್ಕೊಂಡು ಬಂದು ಕೊಡೋರು ಅಜ್ಜಿ. ಇದು ಹೊಸದೇ ತೆಂಗಿನ ಪರಕೆ. ನೋಡಿ, ಈ ಥರ ನೋಡಿದ ತಕ್ಷಣ ಹಚ್ಚಿದ್ದು ನೆನಪಾಯಿತು. ಈ ಥರ ಊರಲ್ಲಿ ಇನ್ನೂ ಇದು ದೊಡ್ಡದಿರುತ್ತೆ, ಇಷ್ಟಿಷ್ಟು ಅಗಲ ಇರುತ್ತೆ ಹೂ. ಇದು ಏನೋ ಗೊತ್ತಿಲ್ಲ, ಇಲ್ಲ ಬಾಡಿದೆಯೋ, ಬೆಳಗ್ಗೆನೆ ಬೇಗ ಬಿದ್ದಿದೆಯಾ ಗೊತ್ತಿಲ್ಲ. ನೋಡಿ, ಈ ಥರ ನೋಡಿ, ಎಲ್ಲ ಸ್ವಲ್ಪ ಬಾಡೋಗಿದೆ. ಬೆಳಗ್ಗೆ ತಂದಿದ ತಕ್ಷಣ ನಾನು ಈ ಕೆಲಸ ಮಾಡಬೇಕಿತ್ತು. ತಿಂಡಿ ಅಡುಗೆ ಅಂತ ಮುಗಿಸ್ಕೊಂಡು ಇದೆಲ್ಲ ಒಂದೊಂದು ನೆನಪಾಗುತ್ತಲ್ವ. ಯಾರು ಈ ಥರ ಎಲ್ಲ ಪರಕೆ ಕಡ್ಡಿಲಿ ಸೂಜಿ ಮಾಡಿಕೊಂಡು, ಇದು ತೆಂಗಿನದು ಕಡ್ಡಿ, ತೆಂಗಿನ ಗರಿದ ಕಡ್ಡಿ, ಪರಕೆ ಕಡ್ಡಿ ಎಲ್ಲ ಸಾರಿ, ತೆಂಗಿನ ಗರಿ ಕಡ್ಡಿಲಿ ಯಾರು ಈ ಥರ ಎಲ್ಲ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದೊಂದು ನೆನಪಾಗತ್ತೆ. ನಾನು ಅದಕ್ಕೆ ಹೇಳೋದು, ಹಳ್ಳಿಲಿದ್ದರೂ ಜೀವನ ಮಾಡ್ತೀನಿ, ಸಿಟಿಲಿದ್ದರೂ ಜೀವನ ಮಾಡ್ತೀನಿ ಅಂತ. ನೋಡಿ, ನೀವು ಕೃಷ್ಣ ಮಠದ ಹತ್ರ ಎಲ್ಲ ಹೋದರೆ ಇದನ್ನು ಮಾರ್ತಾ ಇರ್ತಾರೆ, ಹೂವನ್ನ ಮಾರ್ತಿರ್ತಾರೆ, ಗಮನಿಸಿ.
ಊರ ಕಡೆ ಎಲ್ಲ ಇದು ಬೇಗ ಬಾಡುತ್ತೆ, ಹಾಗಾಗಿ ಪೋಣಿಸಿ ಈ ಥರನೇ ಇದು ಕಟ್ಟಕ್ಕಾಗಲ್ಲ, ಇದು ಪೋಣಿಸೋದು. ಇದಾಯಿತು. ಇದು ಮೇಲಿಂದ ಕಿತ್ತಿದೆ, ಇದು ನಾಳೆದ್ದು ಹೂವು ನೋಡಿ, ಈ ಥರ ಇರುತ್ತೆ. ನಾನು ನಮ್ಮ ಭಾರತಿ ಅಂತ ಹೇಳ್ತೀನಿ, ನಾನು ಲೈವಿಗೆ ಬರ್ತಾಳೆ, ಅವರು ಕ್ವಾರ್ಟರ್ಸಲ್ಲೂ ಇದೆ. ಇದು ತುಂಬ ದೊಡ್ಡ ಮರ ಇದೆ. ಸೂಜಿ ಇಷ್ಟ ಆಯ್ತಾ? ಬಟ್ಟೆ ಎಲ್ಲ ಹೊಲಿಯೋಕ್ಕಾಗಲ್ಲ, ಬರೀ ಈ ಹೂವೊಂದು ಪೋಣಿಸ್ಬೋದು ಅಷ್ಟೇ. ಹೇಗಾಯಿತು? ಚೆನ್ನಾಗಾಯ್ತಾ? ಇಷ್ಟ ಆಯ್ತಾ? ಹೇಗೆ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಕಾಣಿಸುತ್ತಲ್ವಾ? ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಆಯಿತು. ಈ ಬಿಸಿಲಿಗೆ ಏನಾಗೋಗುತ್ತೆ, ತುಂಬ ಒಂಥರ ತುಂಬ ಒಂಥರ ಸುಸ್ತಾದಂಗೆ ಆಗೋಗ್ಬಿಡುತ್ತೆ ಬಿಸಿಲಿಗೆ. ನಾನು ಅದಕ್ಕೆ ಮಧ್ಯಾಹ್ನದ ಹೊತ್ತು ಈ ಥರ ಲೈಟಾಗಿ ನೋಡಿ, ಇದು ಈ ಥರ ಆಗಿರುತ್ತೆ. ನಮ್ಮೂರ ಕಡೆ ಒಬ್ರೊಬ್ಬರು ಅದು ಗಂಜಿ ಬಸಿತಾರೆ, ನನಗದು ಗಂಜಿ ಬಸಿದ್ರೆ ಇಷ್ಟ ಆಗಲ್ಲ. ಇವಾಗಕ್ಕೂ ಆಗುತ್ತೆ, ಸಂಜೆಗೂ ಆಗುತ್ತೆ. ಇಲ್ದಿದ್ರೆ ಏನು ಮಾಡ್ತೀನಿ, ರಾತ್ರಿ ಇದಕ್ಕೆ ಮೊಸರು ಹಾಕಿ ಇಟ್ಬಿಡ್ತೀನಿ, ನಾಳೆ ಬೆಳಗ್ಗೆಗಾಗುತ್ತೆ. ಆ ಥರ 2 ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ತೀನಿ. ಏನಾಗುತ್ತೆ, ಒಬ್ಬಳಿಗೆ ಅಲ್ವಾ, ಎಷ್ಟು ಕಡಿಮೆ ಅಂದ್ರೂ ಉಳಿಯುತ್ತೆ. ಅದು ಇವತ್ತು ಚಟ್ನಿ ತುಂಬ ಚೆನ್ನಾಗಾಗಿದೆ, ಖಾರವಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಅವಳು ನಮ್ಮ ಹುಡುಗಿ ಆಮೇಲೆ ಒಂದು ಸ್ವಲ್ಪ ಕೊಡಿ ನನಗೆ ಚಟ್ನಿ, ನಾವು ಮಾಡಲ್ಲ ಅಂದ್ಲು. ಸರಿ ತೊಗೊಂಡೋಗಮ್ಮ ಅಂತ ಹೇಳಿದೆ. ಅವಳು ಊಟಕ್ಕೆ ಹೋದ್ಲು, ಊಟದ ಟೈಮ್ ಇವಾಗ. ಅವಳು ಊಟಕ್ಕೆ ಹೋದ್ಲು, ನಾನು ಊಟಕ್ಕೆ ಬಂದೆ. ಮಾವಿನಹಣ್ಣಿತ್ತು, ಒಂದು ಕಟ್ ಮಾಡಿಕೊಂಡೆ. ಇಷ್ಟು ಊಟ. ಯಾವ ಸೀಸನಲ್ಲಿ ಏನು ಹಣ್ಣು ಸಿಗುತ್ತೆ ಅದನ್ನು ತಿನ್ನೋದು. ಇದು ನೋಡಿ, ಈ ಥರ ಆಗಿರುತ್ತೆ. ತುಂಬ ಈ ಥರ ಸಿಹಿ, ಉಪ್ಪು, ಖಾರ ಎಲ್ಲದರಲ್ಲೂ ನೆಂದಿದ್ದಾಗ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ಒಂದು ಸರಿ ಈ ಥರ ಮಾಡಿ ನೋಡಿ. ನಾವು ನೀರೇ ಹಾಕಿಲ್ಲ, ಆ ಬೆಲ್ಲದ್ದು, ಉಪ್ಪುದು ಎಲ್ಲ ನೀರು ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ತಿಂತಾನೇ ಇರಬೇಕನ್ಸುತ್ತೆ. ಇದು ಒಂದು ಯಾವುದೂ ಮೂಲೆಗೆ ಸಾಲಲ್ಲ. ನಾನು ಊಟ ಮುಗಿಸ್ತೀನಿ, ಮತ್ತೆ ನಾನು ಸಿಗ್ತೀನಿ. ಬೆಳಗ್ಗೆ ಒಂದು ಟ್ರಿಪ್ ಬ್ಯಾಕ್ ಆಯಿತು. ಈಗ ಇಷ್ಟು ಐಟಮ್ ಬಂದಿದೆ, ಉರಿಬೇಕು. ಇದು ಚಕ್ಕೆ, ರೌಂಡು ಚಕ್ಕೆ ಈ ಥರ ಇರುತ್ತೆ ನೋಡಿ. ಇದು ಶುಂಠಿ, ಇದು ಓಂಕಾಳು, ಈ ಲವಂಗ, ಇದು ಲವಂಗ 2 ಸೆಟ್ಟು, ಚಕ್ಕೆ, ಓಂಕಾಳು, ಧನಿಯಾ, ಶುಂಠಿ, ಇಡ್ಲಿ, ಕಹಿ ಜೀರಿಗೆ, ಸೋಂಪು, ಜೀರಿಗೆ, ಕಲೋಂಜಿ, ಇಷ್ಟು ಇವಾಗ ಸಣ್ಣ ಉರಿ ಇಟ್ಕೊಂಡು ಉರಿಬೇಕು. ಬೆಳಗ್ಗೆ ಎಲ್ಲ ರಾಗಿ ಅಂಬಲಿ ಬಾರ್ಲಿ ಗಂಜಿದು ಬೇಕಾಯಿತು. ಈಗ ಇನ್ನು
ಇದು ಇದು ಮೆಂತೆ, ಇದು ಮೆಂತೆ, ಇದು ಅಗಸೆ ಬೀಜ, ದಮ್ಕಾಯಿ, ಇದು ಅಗಸೆ ಬೀಜ. ಇಷ್ಟನ್ನು ಇವಾಗ ಉರಿಬೇಕು. ಸಣ್ಣ ಉರಿ ಇಟ್ಕೊಂಡು ಉರಿಬೇಕು. ನೋಡಿ ಇಷ್ಟ ಐಟಮು ನೋಡಿ, ಹೀಗೆ ನಿಧಾನ ಉರಿ ಇಟ್ಕೊಂಡು ಒಂಚೂರು ಸೀದಬಾರ್ದು ಆ ಥರ ಉರಿತಾ ಇದ್ದೀನಿ. ಈಗ ತಲೆಗೊಂಚೂರು ಸ್ಪ್ರೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಅಗಸೆ ಬೀಜ, ನೀವು ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರಲ್ಲ ಅದು, ಅಕ್ಕಿ, ಕಲೋಂಜಿ, ಇದು ಹಸಿ ಕರಿಬೇವು, ಇಷ್ಟು ತೊಗೊಂಡಿದ್ದೀನಿ. ನೀರು ಕುದಿಯೋಕೆ ಇಟ್ಟಿದ್ದೀನಿ. ನಾನು ಇಷ್ಟು ಕೆಲಸದ ಮಧ್ಯನೂ ನಾನು ಪ್ರತಿಯೊಂದು ಮಾಡ್ಕೊಳ್ತೀನಿ. ಇದು ರೋಸ್ಮೇರಿ ಅಂತ, ತುಂಬ ಒಳ್ಳೆಯದು. ನಾವು ಟೀ ಮಾಡಿಕೊಂಡು ಕುಡಿಬೇಕು. ನಾನು ಹೇಳಿದ್ನಲ್ಲ, ಬರೀ ದೇಹಕ್ಕೆ ಹೊಟ್ಟೆ ಒಳಗೆ ತೊಗೊಂಡ್ರೂ ಆಗಲ್ಲ, ಮುಖಕ್ಕೆ ಹಚ್ಕೊಂಡ್ರೂ ಆಗಲ್ಲ, ತಲೆಗೆ ಹಚ್ಕೊಂಡ್ರೂ ಆಗಲ್ಲ. ನಾವು ಹೊರ್ಗಡೆನೂ ಹಚ್ಕೊಳ್ಬೇಕು, ಒಳಗಡೆನೂ ತೊಗೊಳ್ಬೇಕು. ಇದನ್ನು ನಾನು ಗ್ರೀನ್ ಟೀಗೂ ಮಿಕ್ಸ್ ಮಾಡಿರ್ತೀನಿ ನಾನು. ಇದು ನೋಡಿ, ಇಷ್ಟು ನಾನು ರೋಸ್ಮೇರಿ ಹಾಕ್ತಾಯಿದ್ದೀನಿ, ಇಷ್ಟು ಹಾಕ್ತೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಇಷ್ಟು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಮೆಂತೆನೂ ಹಾಕ್ಕೊಳ್ತೀನಿ ನಾನು. ಮೆಂತೆನೂ ತುಂಬ ಒಳ್ಳೆಯದು. ನೋಡಿ ಕುದ್ದಿ ಅದು ಈ ಥರ ಆಗುತ್ತೆ. ಅಕ್ಕಿ ಇದೆಯಲ್ಲ, ಅನ್ನದ ಟೈಪ್ ಹಾಕಬೇಕು. ಅನ್ನ ಅಂದರೆ ಫುಲ್ ಅನ್ನ ಅಲ್ಲ, ಸ್ವಲ್ಪ ಅರ್ಧಂಬರ್ಧ ಬೇಯಬೇಕು. ಆವಾಗ ಅದೇನಾಗುತ್ತೆ, ಅದರೊಳಗಡೆ ಸತ್ವ ಎಲ್ಲ ಇದರಲ್ಲಿ ನಾವು ಏನೇನು ಹಾಕಿದ್ದೀವಿ ಆ ಸತ್ವ ಎಲ್ಲ ಬಿಡುತ್ತೆ. ಇಷ್ಟು ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಕುದಿ ಬರಲಿ. ಹಾಗೆ ಡಬಲ್ ಕೆಲಸ ಆಗ್ತಿದೆ. ನಂದು ವೆಯ್ಟ್ ಲಾಸ್ ಪೌಡರು ರೆಡಿ ಆಗ್ತಾ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿ. ನಂದು ದಿನ ಇಷ್ಟು ಕೆಲಸ ಇರುತ್ತೆ, ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ನನಗೆ ಇವತ್ತಂತೂ ಆರ್ಡ್ರ್ ಮೇಲೆ ಆರ್ಡ್ರು. ಮೊನ್ನೆ ಒಬ್ಬರು ಶನಿವಾರ ಅವ್ರದ್ದು 50 ವರ್ಷದ್ದು ಷಷ್ಠಿ ಪೂರ್ತಿ ಇದೆ, ಅದಕ್ಕೆ 50 ಗ್ರಾಮ್ ಗ್ರೀನ್ ಟೀ ಮಾಡಿಕೊಡಿ, ಒಂದು 500 ಪ್ಯಾಕೆಟು ಅಂತ ಹೇಳಿದ್ರು. ರಿಟರ್ನ್ ಗಿಫ್ಟ್ ಅಂತ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಡಬೇಕು, ಕೊಡಿ ಅಂತ ಮಾಡಿಕೊಡಿ ಅಂತ ಅಂದರು. ಮೊನ್ನೆ ಎಲ್ಲ ಅದು ಕೆಲಸ ಆಯಿತು. ದಿನ ಇದೇ ಕೆಲಸ ಆಗೋಗುತ್ತೆ ನಮಗೆ. ನನಗೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡ್ತಾಯಿದ್ರೆ ನಮಗೆ ಕೆಲಸ ಬೇಗ ಆಗಲ್ಲ, ಅದಕ್ಕೋಸ್ಕರ. ನೋಡಿ ಅದಿನ್ನೂ ಕುದಿ ಬರಲಿ. ನೋಡಿ ಇಷ್ಟಾಗಿದೆ. ನೋಡಿ ಈ ಥರ. ಇವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ. ಫುಲ್ಲು ತಣ್ಣಗಾಗ್ಬಿಟ್ಟು ಅದು ತಣ್ಣಗಾಗಿದೆ. ಇದು ನೋಡಿ ಈ ಥರ ಆಗಿರುತ್ತೆ. ಹೀಗೆ ಅನ್ನ ಆಗಿರೋದು ಕಾಣಿಸ್ತಾ ಇದೆಯಲ್ವ. ನೋಡಿ ಈ ಥರ ಸ್ಪ್ರೇ ಬಾಟ್ಲು ಈ ಥರದ್ರಲ್ಲಿ ತೊಗೊಂಡ್ರೆ ನಾವು ಸ್ಪ್ರೇ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನಾನು ಇದನ್ನು ಬಿಸಾಡಲ್ಲ, ಇದನ್ನು ರುಬ್ಕೊಂಡು ನಾಳೆ ಹಚ್ಕೊಳ್ತೀನಿ. ಇವಾಗ ಟೈಮ್ ಇಲ್ಲ, ನಾಳೆ ರುಬ್ಕೊಂಡು ಹಚ್ಕೊಳ್ತೀನಿ. ಹಾಗೆ ತೆಗೆದಿಡ್ತೀನಿ, ನೀರಲ್ಲಿ ಹಾಕಿ ಕುದಿಸಿಡ್ತೀನಿ ಅದನ್ನು. ಈ ಥರ ತಿರ್ಗಾ ನೀವು ಒಂದು ಬಾಟ್ಲು ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು, ಯಾವಾಗ ಬೇಕಾದರೂ ಹಾಕ್ಕೊಳ್ಬೋದು. ಒಂದು 4-5 ದಿವಸ, ಒಂದು ವಾರದೊಳಗಡೆ ಯೂಸ್ ಮಾಡ್ಬೋದು. ಇವಾಗ ಇದನ್ನು ನಾನು ಸ್ಪ್ರೇ ಮಾಡ್ಕೊಳ್ತೀನಿ. ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಉರಿತೀನಲ್ಲ, ಎಲ್ಲೂ ಗಾಳಿ ಆಡಲ್ಲ. ನೋಡಿ ಸ್ವಲ್ಪ ಹೊತ್ತು ಉರಿತೀನಿ, ಬಂದು ಕೂತ್ಕೊಳ್ತೀನಿ. ಈ ಥರ ಫ್ಯಾನ್ ಹಾಕಿಸ್ಕೊಳ್ಳೋಣ ಅಂದರೂ ಏನೂ ಇಲ್ಲ. ನೋಡಿ ಈ ಥರ ಇದೆ, ಹೀಗಾಗಿರುತ್ತೆ. ಫುಲ್ಲು ಬುಡಕ್ಕೆ, ನೆತ್ತಿಗೆ ಫುಲ್ಲು ಹಚ್ಕೊಳ್ಬೇಕು, ನಾವು ಸ್ನಾನ ಮಾಡೋ ಥರ. ಉದ್ರೋದು ನಿಂತಿದೆ ನಮ್ಮದು. ಹೊಸ ಕೂದಲು ಬೆಳೀತಾ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಮೊನ್ನೆ ಇದಕ್ಕೆ ಹೋದಾಗ ನನ್ನ ಫ್ರೆಂಡ್ ಅಂದ್ಲು, ಕೂದಲು ಬೆಳೀತಾ ಇದೆ ರೀ ಇಲ್ಲಿ ಅಂತ ಹೇಳಿದ್ಲು. ನಾನು ಅಷ್ಟೆಲ್ಲ ಗಮನಿಸೋಕ್ಕೆ ಟೈಮ್ ಇಲ್ಲ. ಅವಳು ಹೇಳಿತ್ತು
ಕೂದಲು ಬೆಳೀತಾ ಇದೆ ರೀ. ಎಷ್ಟೇ ಕೆಲಸ ಇದ್ರೂ ನಮ್ಮ ಆರೋಗ್ಯನೂ ನೋಡ್ಕೊಳ್ಬೇಕಲ್ವ. ಕೂದಲು, ಚರ್ಮ ಎಲ್ಲ ನಾವೇ ಚೆನ್ನಾಗಿಲ್ಲ ಅಂದರೆ ನಮ್ಮ ಪ್ರಾಡಕ್ಟ್ ಯಾರು ತೊಗೊಳ್ತಾರೆ ಅಲ್ವಾ. ನಾನು ಇವತ್ತವರೆಗೂ ನನ್ನ ಪ್ರಾಡಕ್ಟ್ನ ಪ್ರಮೋಷನ್ ಮಾಡಿಸಿಲ್ಲ. ನಾನು ತುಂಬ ಜನ ಬಂದು ಕೇಳ್ತಾರೆ ಪ್ರಮೋಷನ್ ಮಾಡಿಕೊಡ್ತೀವಿ ಅಂತ. ನಾನು ಇವತ್ತವರೆಗೂ ಪ್ರಮೋಷನ್ ಮಾಡಿಸಿಲ್ಲ. ನಾನು ಒಬ್ಬರು ಬಾಯಿಂದ ಒಬ್ರು ಗೊತ್ತಾಗಬೇಕು ಅಷ್ಟೇ ನಾನು ಹೇಳೋದು. ಇವತ್ತು ತೊಗೊಳ್ತಾರಲ್ವ ಅವ್ರ ಬಾಯಿಂದನೇ ಇನ್ನೊಬ್ರು ಬಾಯಿಗೆ ಗೊತ್ತಾಗಬೇಕು. ನಾನು ಅದೇ ಹೇಳೋದು ತೊಗೊಳ್ಳೋರಿಗೆ. ಅವ್ರು ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ನನ್ನ ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗಲಿ ಅಂತ. ಮಧ್ಯೆ ಈ ಥರ ಮಸಾಜ್ ಮಾಡ್ಕೊಳ್ತೀನಿ ನೋಡಿ. ಎಷ್ಟು ದಪ್ಪ ಇದೆ ಹೇಳುತ್ತಲ್ಲ. ಉದ್ರೋದು ನಿಂತಿದೆ, ತುಂಬ ಇಷ್ಟಿಷ್ಟು ಉದುರುತ್ತಾ ಇತ್ತು, ಉದ್ರೋದು ನಿಂತಿದೆ. ನಾನು ಇದು ಒಂದಿಷ್ಟು ಖಾಲಿ ಮಾಡ್ತೀನಿ ನೋಡಿ. ಇಷ್ಟು ಹಾಕ್ಕೊಂಡಿದ್ದಕ್ಕೆ ಈ ಥರ ಆಗುತ್ತೆ. ನಾನೆಲ್ಲ ಲೈಟಾಗಿ ಈ ಥರ ಮಸಾಜ್ ಮಾಡಿಕೊಂಡು ಒಂದು ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ. ಅದೇ ಒಣಗುತ್ತೆ. ನಾಳೆ ಅದು ಸೋಸಿರೋದಿತ್ತಲ್ಲ ಅದನ್ನು ರುಬ್ಕೊಂಡು ಹಚ್ಕೊಂಡು ನಾಳೆ ಸ್ನಾನ ಮಾಡ್ತೀನಿ. ನಾನು ಇವತ್ತು ಸ್ನಾನ ಮಾಡಲ್ಲ. ಇದನ್ನು ಹಾಗೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಈಗಿನ್ನು ಅರ್ಧ ಹುರಿದಿದ್ದೀನಿ, ಇನ್ನು ಅರ್ಧ ಹುರಿಬೇಕು. ಇಷ್ಟು ಕೆಲಸ ಆಗುತ್ತೆ ನಂದು. ಸಂಜೆಗೆ ಒಂಚೂರು ಕಾಳೆಲ್ಲ ಮೊಳಕೆ ಬಂದಿತ್ತಲ್ಲ ಅದನ್ನು ಒಂಚೂರು ಬೇಯಿಸ್ಕೊಡ್ತೀನಿ. ನೋಡಿ, ಒಂದು ಚೂರು ಒಂದು ಕೂದಲು ಬರಲ್ಲ. ಕೂದಲು ಉದ್ರೋ ತುಂಬ ನಿಂತಿದೆ. ಏನು ಕಲೋಂಜಿ ಅಕ್ಕಿ ಎಲ್ಲ ಇಷ್ಟಿಷ್ಟೇ ಹಾಕೋದಲ್ವ, ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಳ್ತೀನಿ, ನಂಗೆ ಇಷ್ಟ ಆಯಿತು ನೋಡಿ. ಸಂಜೆಗೆ ಒಂದೊಂದು ಮುಷ್ಟಿ ಎಲ್ಲ ಮೊಳಕೆ ಬಂದಿದೆ. ಇದನ್ನು ಒಂದೊಂದು ಮುಷ್ಟಿ ಬೇಯಿಸ್ಕೊಳ್ತೀನಿ ಅಷ್ಟೇ. ಒಗ್ಗರಣೆ ಏನೂ ಹಾಕಲ್ಲ. ತುಂಬ ಸಾಕಾಗಿದೆ ಇವತ್ತು. ಇಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಹೌದೋ ಅಲ್ವೋ ಅಂತ ಒಂದು ಉಪ್ಪು ಹಾಕ್ತೀನಿ ನೋಡಿ. ಇಷ್ಟೇ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟೇ. ನೀರು ಹಾಕಿ ಒಂದು ಪ್ರೆಷರು, ತುಂಬ ಬೇಯಿಸ್ಕೊಳ್ಳಲ್ಲ. ಇಷ್ಟೇ ಊಟ ಸಂಜೆಗೆ. ಗಂಜಿ ಇದೆ. ಗಂಜಿನ ಇವಾಗ ಏನು ಮಾಡ್ತೀನಿ ನೋಡಿ. ಒಂದು ಮಡಕೆಗೆ ಗಂಜಿ ಇದೆಯಲ್ಲ ಅದನ್ನು ಬಗ್ಸಿ ಸ್ವಲ್ಪ ನೀರು ಹಾಕಿಡ್ತೀನಿ. ತುಂಬ ಒಳ್ಳೆಯದು. ನಾವು ಸಣ್ಣವ್ರು ಇರಬೇಕಾದ್ರೆ ಮಾಮೂಲಿ ಅನ್ನನ ನಮ್ಮಮ್ಮ ಈ ಥರ ಮಾಡಿ ಮಾರನೇ ದಿವಸ ಮಜ್ಜಿಗೆ ಎಲ್ಲ ಹಾಕಿ ಕೊಡೋರು. ತುಂಬ ಅಂದರೆ ತುಂಬ ಒಳ್ಳೆಯದಿದು ನೋಡಿ. ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡ್ತೀನಿ. ಇದು ನಾಳೆ ತಲೆಗೆ ಹಚ್ಕೊಳ್ಳೋಕೆ ರೆಡಿ. ಈಗ ಅದು ಒಂದು ಪ್ರೆಷರ್ ಬಂದರೆ ಆಗೋಗುತ್ತೆ. ಇಷ್ಟು ಹದವಾಗಿ ಬೇಯಿಸಿರ್ತೀನಿ, ತುಂಬ ಬೇಯಿಸಲ್ಲ. ಇದಿಷ್ಟೇ, ಈಗ ತಿನ್ನೋದಿಷ್ಟೇ. ಇನ್ನು ಮುಗೀತು. ಇನ್ನು ರಾತ್ರಿ ಒಂದು ಲೋಟ, ಈಗ 7:30 8 ಗಂಟೆಗೆ ಲೈವ್ ಶುರು ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ದು. ಆಮೇಲೆ 8 ಗಂಟೆಯಿಂದ 10, 10:30, 11 ಗಂಟೆಗೆ ಮುಗಿಯುತ್ತೆ. ಆಮೇಲೆ ವೀಡಿಯೋ ಮಾಡಿರೋದನ್ನೆಲ್ಲ ಎಡಿಟಿಂಗ್ ಮಾಡಿ ತಮ್ನೇಲ್ ಮಾಡಿ ಎಲ್ಲ ಮಾಡಿ ಮಲ್ಕೊಳ್ಳೋಕೆ ಲೇಟ್ ಆಗುತ್ತೆ. ಹಾಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ನೋಡಿ, ಇದಕ್ಕೆಲ್ಲ ಇವತ್ತು ವೆಯ್ಟ್ ಲಾಸು ಮಾಡಿದ್ನಲ್ಲ
ಇದಕ್ಕೆಲ್ಲ ಸ್ಟಿಕ್ಕರ್ ಅಂಟಿಸ್ಬೇಕು. ಈಗ ಲೈವ್ ನೋಡ್ತಾ ಲೈವ್ ಮಾಡ್ತಾ ಸ್ಟಿಕ್ಕರ್ ಅಂಟಿಸ್ತೀನಿ. ಇಷ್ಟು ಕೆಲಸ ಆಗುತ್ತೆ ದಿನಾನಂತೂ, ಹಾಗಾಗಿ ಡೈಲಿ ವ್ಲಾಗ್ ಮಾಡೋದಕ್ಕಾಗಲ್ಲ. ಇವತ್ತಿನ ವಿಡಿಯೋ ಏನು ಇಷ್ಟ ಆಯಿತು, ಯಾವ್ದು ಇಷ್ಟ ಆಯಿತು, ನಾನು ಪಾರ್ಕಿಗೆ ಹೋಗಿದ್ದು ಇಷ್ಟ ಆಯಿತಾ, ಜಿಮ್ ಮಾಡಿದ್ದು ಇಷ್ಟ ಆಯಿತಾ, ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.